ಕನ್ನಡಿ ಕೂರ್ತು ನೀನು ಮಾತಾಡಬೇಕು ಅಂತ. ನಾನು ತಿಳ್ಕೊಂಡೆ ಬ್ರದರ್ ಕನ್ನಡಕೊಂಬರ್ತಾರೆ, ಸೋಡಾ ಬುಡ್ಡಿಗಳು ಕೂರ್ತು ನಾನೇ ಮಾತಾಡಬೇಕು ಅಂತ. ಅಲ್ಲೇಲೂಯ. ಪಾಶ್ರಮನ್ನು ಕನ್ನಡಿ ಹಾಕಿ ಕೂತ್ಕೊಂಡಿದ್ದಾನೆ. ನಾನು ದೇವ್ರಿಗೆ ಕೇಳಿದೆ, ಏನಪ್ಪ ಸೋಡಾ ಬುಡ್ಡಿಗಳು ಕೂರ್ತು ನಾನು ಯಾಕೆ ಮಾತಾಡಬೇಕು? ಕೆಲ ಜನರು ಪರ್ಮಿಷನ್ ತಗೊಂಡ್ಬಿಟ್ಟಿದ್ದಾರೆ ಕನ್ನಡಿಗೆ, ಕೆಲವು ಜನರು ಪರ್ಮಿಷನ್ ತಗೊಳ್ಳೋಕೆ ಹೋಗ್ತಾ ಇದ್ದಾರೆ ಕನ್ನಡಿಗೆ. ಆದ್ರೂ ಕೂರ್ತು ನಾನೇನ ಮಾತಾಡಬೇಕು? ದೇವರಲ್ಲಿ ಕನ್ನಡಿ ಬಗ್ಗೆ ಮಾತಾಡೋದು. ಕನ್ನಡಕ ಬೇರೆ, ಕನ್ನಡಕ ಕನ್ನಡಕ ಅಲ್ಲ, ಕನ್ನಡಕ. ಕನ್ನಡಕ ಹಾಕೊಂತೀವಲ್ಲ ಸ್ಪೆಕ್ಸ್, ಅದು ಬೇರೆ. ಶೃಂಗರಿಸಿಕೊಳ್ಳುವಂತ ಕನ್ನಡಿ ಬೇರೆ. ಅಲ್ಲೇಲೂಯ. ಅರ್ಥ ಆಗ್ತಾ ಇದೆಯಾ? ನಾನೇನ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ? ಕನ್ನಡಿಯ ಬಗ್ಗೆನಾ? ನಾವು ಬೆಳಗ್ಗೆ ಎದ್ದು ಸ್ನಾನಗಿನ ಮಾಡ್ಕೊಂಡು ಬಂದು ಈ ಕಿತ್ತೋಗಿರೋ ಮುಖ ಹುಡ್ದಾಗಿಂದ ಇಲ್ಲಿವರೆಗೂ ನೋಡ್ಕೊಂಡು ಬರ್ತಾ ಇದೀವಲ್ಲ, ಆ ಕನ್ನಡಿ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಅಲ್ಲೇಲೂಯ. ಪ್ರಾರ್ಥನೆಗೆ ಅರ್ಧ ಗಂಟೆ ಕೂತ್ಕೊಂಡ್ರಿ ಅಂದ್ರೆ ಚುಚ್ಚುತ್ತಂತ. ಕನ್ನಡಿ ಮುಂದ್ಗಡೆ 1 ಅವರ್ ನಿಂತ್ಕೊಳ್ರಿ ಅಂದ್ರೆ ಇನ್ನೂ ನಿಂತ್ಕೊಬೇಕಂತ. 1 ಅವರ್ ಕೊಡ್ತೀನಿ ಸಾಕು ಅಂದ್ರೆ ಆ 1 ಅವರ್ ಸಾಲಲ್ಲ ಅವ್ರಿಗೆ ಕನ್ನಡಿ ಮುಂದೆ. ಅಲ್ಲೇಲೂಯ. ಆ 1 ಅವರ್ಗೆ ಇನ್ನೂ 1 ಅವರ್ ಎಕ್ಸ್ಟ್ರಾ ಕೇಳ್ತಾರೆ ಬೇಕು ಅಂತ. ಅಲ್ಲೇಲೂಯ. ಅದು ಆ ಕನ್ನಡಿಗಿರುವಂತ ಮಹಿಮೆ. ಅಲ್ಲೇಲೂಯ. ಆ ಕನ್ನಡಿ ಕುರಿತು ದೇವ್ರು ಮಾತಾಡಕ್ಕೆ ಹೇಳಿದ್ರು. ಈಗ ನೀವ್ ಹೇಳ್ರಿ, ಕನ್ನಡಿ ಕುರಿತು ನಾನೇನ್ ಪ್ರಸಂಗ ಮಾಡಿ? ದೇವ್ರೆಷ್ಟು ಕಠಿಣ ಮನುಷ್ಯ ಅಲ್ಲ. ಅಲ್ಲೇಲೂಯ. ಬಿತ್ತದ ಇದ್ರು ಕೂಡ ಕೊಯ್ಯುವಂತ ದೇವ್ರು ನಮ್ ದೇವ್ರು. ಅಲ್ಲೇಲೂಯ. ಈ ಕನ್ನಡಿ ಕುರಿತು ನಾನೇನ್ ಪ್ರಸಂಗ ಮಾಡಿ? ಇದುವರೆಗೂ ನಾನು ಪ್ರಸಂಗ ಮಾಡಿಲ್ಲ, ಆತರ ಪ್ರಸಂಗನೂ ಕೇಳಿಲ್ಲ. ಒಂದು ಕಡೆ ವಾಕ್ಯ ಕನ್ನಡಿ ಅಂತ ಅಷ್ಟೇ. ಅದನ್ನ ನಾನೇನ್ ಪ್ರಸಂಗ ಮಾಡಿ? ದೇವರು ಕನ್ನಡಿ ಬಗ್ಗೆ ಮಾತಾಡು ಅಂತ ಹೇಳಿದ್ರು. ಅಲ್ಲೇಲೂಯ. ಈಗ ದೇವ್ರು ಕನ್ನಡಿ ಬಗ್ಗೆ ಮಾತಾಡ್ರು ಅಂತ ಹೇಳುವಾಗ ಅದ್ರ ಮಸಾಲ ಹೊರಗಡೆ ತರಬೇಕಾಗಿರೋದು ಯಾರು? ದೇವ್ರೆ. ಅಷ್ಟೇ ಧೈರ್ಯವಾಗಿ ಕನ್ನಡಿ ಅದೊಂದು ಶಬ್ದ ಕೇಳ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ನನಗೊಂದು ನಂಬಿಕೆ, ದೇವ್ರು ಏನೊಂದು ಮಾತಾಡ್ತಾರೆ ಇಲ್ಲಿ ಕನ್ನಡಿ ಕುರಿತು ಅಂತ. ಅಲ್ಲೇಲೂಯ. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ಇವತ್ತು ಬೆಳ್ಳಿಗೆ ನಾನು ಕನ್ನಡಿನೇ ನೋಡಿಲ್ಲ, ಫಸ್ಟ್ ಹಂಗೆ ಬಂದೆ ನನ್ನ ಕೈ. ಕನ್ನಡಿನೇ ನೋಡಿಲ್ಲ, ತಲೆ ಪಾಚುವಾಗ ನೋಡಿಲ್ಲ. ನೀವೇ ಫಸ್ಟ್ ಪರ್ಲಕ್ಕೆ ಹೋಗೋದು. ಅಲ್ಲೇಲೂಯ. ನಾನಂತೂ ಕನ್ನಡಿ ಮುಂದಗಡೆ ಹೋದೆ, ಕ್ರೀಮ್ ಹಾಕೊಳ್ಳೋಕೋ ಪೌಡರ್ ಹಾಕೊಳ್ಳೋಕೋ ಅಲ್ಲ, ತಲೆ ಬಾಚ್ಕೊಳ್ಳೋಕೆ. ಅಲ್ಲೇಲೂಯ. ತಲೆ ಬಾಚ್ಕೊಂಡು ನಾನು ಬಂದ್ಬಿಟ್ಟೆ ಅಷ್ಟೇ, ಮತ್ತೆ ಕನ್ನಡಿ ಕಡೆ ಹೋಗಿಲ್ಲ. ಅಲ್ಲೇಲೂಯ. ಪ್ರತಿ ಮನೆಗಳಲ್ಲಿ ಕನ್ನಡಕ ಇದೆ, ಪ್ರತಿ ಮನೇಲಿ ಕನ್ನಡಿ ಇದೆ. ಪ್ರತಿ ನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗೆಲ್ಲ ಮಕ್ಕ ತೊಳಿತಾರೋ, ಯಾವಾಗೆಲ್ಲ ಕನ್ನಡಿ ಕಡೆ ಹೋಗ್ಬೇಕು ಅನ್ಸುತ್ತೋ ಆ ಕಡೆ ಹೋಗುವಾಗೆಲ್ಲ ಅವ್ರ ಮುಖವನ್ನ ಅವ್ರು ನೋಡ್ಕೊಳ್ತಾರ. ಅಲ್ಲೇಲೂಯ. ಅಲ್ಲೇಲೂಯ. ನೋಡ್ಕೊಂತಾರ ಇಲ್ವಾ? ನೋಡ್ಕೊಂತಾರ. ಏನಕ್ಕೋಸ್ಕರ ನೋಡ್ಕೊಂತಾರ? ಹುಟ್ಟದಾಗ ಬಂದ್ರೆ ಅದೇ ಮುಖ ತಾನೆ. ಊಟದಾಗ ಯಾವ ಮುಖ ಬಂತೋ ಸಾಯೋವರೆಗೂ ಅದೇ ಮುಖ ತಾನೆ. ಇಷ್ಟು ಸಾರಿ ನೀನು ನೋಡ್ಕೊಂಡಿದ್ಯಾ, ಮೂಗ್ ಚೇಂಜ್ ಆಗಿದ್ಯಾ? ಐಶ್ವರ್ಯ ರಾಯ್ ತರ ಮೂಗಾಗಿದ್ಯಾ? ಋತಿಕ್ ರೋಷನ್ ತರ ಕಣ್ಣಾಗಿದ್ಯಾ? ಚೆನ್ನಾಗಿದ್ದೀನ ಇಲ್ವೋ? ಚೆನ್ನಾಗಿ ರೆಡಿ ಆಗಿದ್ದೀನ ಇಲ್ವೋ? ಚೆನ್ನಾಗಿ ನನ್ನ ಕೂದಲು ನಿಂತ್ಕೊಂಡಿದ್ಯಾ ಇಲ್ವೋ? ಚೆನ್ನಾಗಿ ಉಬ್ಬಿ ಇದೆಯೋ ಇಲ್ವೋ? ಚೆನ್ನಾಗಿ ಕಣ್ಣ ಉಬ್ಬಿ ಇದೆಯೋ ಇಲ್ವೋ? ಚೆನ್ನಾಗಿ ಲಿಪ್ಟಿಗೆ ಹಾಕೊಂಡಿದ್ದೀನ ಇಲ್ವೋ? ನನ್ನ ಕೂದಲು ಚೆನ್ನಾಗಿ ಉದ್ದಕ್ಕಿದ್ಯೋ ಬೆಂಡಾಗಿದ್ಯೋ? ಎಲ್ಲಿ ಏನಾದ್ರೂ ಗಲೀಜಿದ್ಯೇನೋ? ಕೆಲವು ಜನರಿಗೆ ಕೆಲವ್ರ ಮನೇಲಿ ಕನ್ನಡಕ ಇರೋಕೆ ಭಯ, ಕೆಲವ್ರ ಮನೆಯಲ್ಲಿ ಕನ್ನಡಕಕ್ಕೆ ಭಯ, ಕನ್ನಡಿಗೆ ಭಯ. ದೂರ ನಿಂತ್ಕೊಂಡಲ್ಲ, ಮೂಗೆತ್ಕೊಂಡು ಹತ್ರ ಹೋಗ್ಬಿಡ್ತಾರೆ. ಕನ್ನಡಿ ಹೇಳ್ತಾ 1 2 ಕರೆಕ್ಟಾಗಿ 57 ಕೂದಲಿದೆ, 57 ಕೂದಲಿದೆ, ಹೋಗು ಅಂತ. ಅಲ್ಲೇಲೂಯ. ಏನೇನು ಆಕ್ಷನ್ ಮಾಡ್ತಾರ ಕನ್ನಡಿ ಮುಂದೆ ನೀವು ನೋಡ್ಬೇಕು ನೀವು. ಮತ್ತೆ ಇವ್ರು ಹೇಳ್ತಾರೆ ನಮ್ಗೆ ನಟಿಸಕ್ಕೆ ಬರಲ್ಲ ಅಂತ. ನಿಜ ಹೇಳ್ತೀನಿ, ಸಿನಿಮಾ ನಟ ನಟಿಯರ್ಕಿಂತ ಇವರು ದೊಡ್ಡ ನಟರು. ಎಂತ ನಟನೆ ಬರ್ತದ ಗೊತ್ತಾ ಕನ್ನಡಿ ಮುಂದಗಡೆ? ಎಂತೆಂತ ಸ್ಟೆಪ್ಗಳು ಬರ್ತದ ಗೊತ್ತಾ ಕನ್ನಡಿ ಮುಂದಗಡೆ?
ಎಂತ ಆಕ್ಷನ್ ಕೊಡ್ತಾರೆ ಗೊತ್ತಾ ಕನ್ನಡಿ ಮುಂದ್ಗಡೆ? ಅಲ್ಲಲ್ಲೋಯ ಸ್ನಾನ ಮಾಡ್ಕೊಂಡ್ ಬರಕ್ಕಿಂತ ಮುಂಚೆ ಕನ್ನಡಿ ಹತ್ರ ಹೋಗ್ತಾರೆ, ಬಟ್ಟೆ ಹಾಕೊಳ್ಳುವಾಗ್ಲೂ ಕನ್ನಡಿ ಹತ್ರ ಹೋಗ್ತಾರೆ, ಪೌಡ್ರ್ ಹಾಕೊಳ್ಳುವಾಗ್ಲೂ ಕನ್ನಡಿ ಹತ್ರ ಹೋಗ್ತಾರೆ, ಲಿಪ್ಸ್ಟಿಕ್ ಹಾಕೊಳ್ಳುವಾಗ್ಲೂ ಕನ್ನಡಿ ಹತ್ರ ಹೋಗ್ತಾರೆ, ವ್ಯಾಸ್ಲಿನ್ ಹಾಕೊಳ್ಳುವಾಗ್ಲೂ ಕನ್ನಡಿ ಹತ್ರ ಹೋಗ್ತಾರೆ, ವಾಲೆ ಹಾಕೊಬೇಕಾದ್ರು ಕನ್ನಡಿ ಹತ್ರ ಹೋಗ್ತಾರೆ, ಎಲ್ಲದಕ್ಕೂ ಕನ್ನಡಿ ಹತ್ರ ಹೋಗ್ತಾರೆ. ರೀಸನ್ ಏನು? ಹೇಗ್ ಕಾಣ್ತಾ ಇದೆ? ಸರಿ ಕಾಣ್ತಾ ಇಲ್ವ? ಯಾಕಂದ್ರೆ ಈಗ ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕು, ವಾಕ್ಯ ತೆಗೆದು ಓದ್ಬಿಟ್ಟ ನಂತರ ವಾಕ್ಯನ ಹೋಗೋಣ. ಅಲ್ಲೇಲೂಯಾ. ಪಾಸ್ಟರ್ ಸುಮ್ಮನೆ ಏನೇನೋ ಮಾತಾಡ್ತಾರೆ ಅಂತ ತಿಳ್ಕೊಬೇಡ್ರಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯ ಪಟ್ಟಣ ತೆಗೆದು ಓದ್ರಿ. ಯಾಕೋಬನ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಯಾವನಾದರೂ ವಾಕ್ಯವನ್ನ ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ, ಅಯ್ಯಪ್ಪ ಯಾವ ಮುಖ ಅಂತೆ? ಹುಟ್ಟು ಮುಖ ಸಾಕು, ಮೇಕಪ್ ಮುಖ ಬೇಡ. ಅಲ್ಲೇಲೂಯ. ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆದುಕೊಳ್ಳದೆ ವಾಕ್ಯವನ್ನ ಬಿಟ್ಟು ಬಿಡುವಂತವನು ಅವನ ಹುಟ್ಟು ಮುಖವನ್ನ ಕಣ್ಣಾಡಿಯಲ್ಲಿ ನೋಡಿದ ಮನುಷ್ಯನಂತಿರ್ತಾನಂತೆ. ಅರ್ಥ ಆಗ್ತಾ ಇದೆಯಾ? ವಾಕ್ಯವನ್ನ ಕೇಳಿ ಅದರಂತೆ ನಡೆಯದೇ ಇರುವವನು, ವಾಕ್ಯವನ್ನ ಬಿಟ್ಟು ಬಿಡುವವನು, ವಾಕ್ಯವನ್ನ ಮರೆತು ಬಿಡುವವನು ಹೇಗಿರ್ತಾನೆ ಅಂದ್ರೆ ತನ್ನ ಹುಟ್ಟು ಮುಖವನ್ನ ಕಣ್ಣಾಡಿಯ ಮುಂದಗಡೆ ಹೋಗಿ ನಿಂತುಕೊಂಡು ನೋಡಿಕೊಳ್ಳುವವನಿಗೆ ಸಮಾನನಾಗಿರ್ತಾನೆ. ಏನಪ್ಪ ಅಂದ್ರೆ ಕೆಳಗಡೆ ಹಾಗೆ ವಾಕ್ಯ ಓದುವಾಗ ಅಲ್ಲಿ ವಾಕ್ಯ ಬೀಳ್ತದೆ, ಹೋಗಿ ನೋಡಿಕೊಂಡು ಬಂದ 5 ನಿಮಿಷಕ್ಕೆ ಮರ್ತೋಗ್ತಾನೆ. ಕನ್ನಡಿ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ಕೊಂಡು ಬಂದು ಕನ್ನಡಿಲಿ ಇರೋದೇ ನೆನಪಲ್ಲೇ ಇರ್ತಾರ ರಾತ್ರಿ ಎಲ್ಲ ದಿನ ಪೂರ್ತಿ? ಇಲ್ಲ, ಹೋಗ್ತಾರೆ, ಆ ಟೈಮಿಗೆ ನೋಡ್ತಾರೆ, ಮತ್ತೆ ಮರ್ತೋಗ್ತಾರೆ. ಅಲ್ಲೂಯ. ಇದ್ರ ಕುರಿತು ಇವತ್ತು ಪರಿಶುದ್ಧಾತ್ಮ ಇಲ್ಲಿ ಮಾತಾಡ್ತಾರೆ. ಅಲ್ಲೇಲೂಯ. 2 ತರ ಕನ್ನಡಿ. ಅಲ್ಲೇಲೂಯ. ಒಂದು, ನೀನು ದೇವರ ಮುಂದಗಡೆ ಅಥವಾ ನೀನ್ ಕನ್ನಡಿಯಾಗಿ ಮಾರ್ಪಡಬೇಕು. ಅರ್ಥ ಆಗ್ತಾ ಇದೆಯಾ? ನೀನು ಕನ್ನಡಿಯಾಗಿ ಮಾರ್ಪಡಬೇಕು. 2ನೇದಾಗಿ ಜನಗಳಿನ ಮುಂದಗಡೆ ಬಂದು ನಿಂತ್ಕೊಳ್ಳುವಾಗ ಅವರಗಳ ತಪ್ಪು ಅವರುಗಳಿಗೆ ಕಾಣುವಂತೆ ನೀನು ಕನ್ನಡಿಯಾಗಿ ಮಾರ್ಪಡಬೇಕು. ನೋಡ್ರಿ, ಎಲ್ಲಿಗೋಗಿ ಎಲ್ಲಿ ಬರ್ತದೆ ಪ್ರಸಂಗ, ಅದೇ ಹೇಳೋದು ದೇವರಾತ್ಮ ಹಿಂಗೆ ನಡೆಸೋದು ಅಂತ. ಅಲ್ಲೇಲೂಯ, ಅಲ್ಲೇಲೂಯ. 1ನೇದಾಗಿ ನಮಗೆ ದೇವರ ವಾಕ್ಯ ನಮ್ಮ ಕನ್ನಡಿ ಆಗಿರ್ಬೇಕು. ಅಲ್ಲೇಲೂಯ. ಕನ್ನಡಿ ದೇವರ ವಾಕ್ಯ ನಮಗೆ ಆಗಿದ ತಕ್ಷಣ ನಾವು ಅದರಂತೆ ಮಾರ್ಪಡಬೇಕು. ಅರ್ಥ ಆಗ್ತಲ್ಲ ನಿಮಗೆ? ಅಲ್ಲೇಲೂಯ. ಈಗ ಕುಸ್ತಿ ಪೈಲ್ವನ್ ನೋಡಿದ್ದೀರಾ? ಕುಸ್ತಿ ಪಟ ನೋಡಿದ್ದೀರಾ? ಬಾಡಿ ಬಿಲ್ಡರ್ಗಳು ನೋಡಿದ್ದೀರಾ? ಬಾಡಿ ಬಿಲ್ಡರ್ ಆತನು ಬಾಡಿ ಬಿಲ್ಡ್ ಮಾಡಕ್ಕಿಂತ ಮುಂಚೆ ಅವನ ದೇಹ ತುಂಬಾ ಸಣ್ಣ ಇರ್ತದೆ. ಆತನು ಬಾಡಿ ಬಿಲ್ಡ್ ಮಾಡ್ಲಿಕ್ಕಾಗಿ ಆತನು ಜಿಮ್ಗೆ ಹೋಗುವಾಗ ಕೆಲವೇ ತಿಂಗಳುಗಳಲ್ಲಿ ಅವನ ಆಕಾರ ಬದಲಾಗುತ್ತೆ ಇಲ್ವಾ? ಕಟ್ಸ್ಗಳು ಬರದೇ ಇರುವ ಜಾಗದಲ್ಲೆಲ್ಲ ಕಟ್ಸ್ಗಳು ಬಂದಿರ್ತವೆ. ಅದು ಬರ್ಬೇಕಂತ ಹೇಳ್ಬಿಟ್ಟೆ ಅವನು ಜಿಮ್ಗೆ ಹೋಗುವಂಥದ್ದು. ಬಟ್ ಅವನು ಜಿಮ್ಗೆ ಹೋಗುವಾಗಲೂ ಕೂಡ ನೀವು ನೋಡ್ರಿ, ಜಿಮ್ಗಳಲ್ಲಿ ಏನಿರ್ತದೆ ಹೇಳ್ರಿ? ಡಂಬಲ್ಸ್ ಇರ್ತದ. ನೋಡ್ರಿ, ಮಂಜುನಾಥ್ ಹೋಗಿದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಅಲ್ಲೇ ನಿಜ ಕನ್ನಡಿ ಇರ್ತದೆ, ದೊಡ್ಡ ಕನ್ನಡಿ ಇರ್ತದೆ, ದೊಡ್ಡದು ಕನ್ನಡಿ ಇರ್ತದೆ. ಏನು ಗೊತ್ತಾ? ಚಿಕ್ಕ ಕಡಿಸಿದ್ರು ಕೂಡ ಕನ್ನಡಿ ಸ್ವಲ್ಪ ದಪ್ಪ ಕಾಣ್ತದೆ. ಏನ್ ಹೋಗಿ 2 ತಿಂಗಳಾಗಿರಲ್ಲ, ಎತ್ತಿ ನೋಡ್ತಾ ಇರ್ತಾರೆ, ಬಂದಿದ್ಯಾ ಇಲ್ವಾ ಅಂತ. ಅಲ್ಲೇಲೂಯಾ. ಅಂದ್ರೆ ನನಗೆ ಬಂದಿದ್ಯಾ ಇಲ್ವಾ ಅಂತೇಳಿ ತಿಳಿಯಪಡಿಸ್ಲಿಕ್ಕಾಗಿ ಒಂದು ಕನ್ನಡಿ ಬೇಕು. ನಾನು ಚೆನ್ನಾಗಿದ್ದೀನ ಇಲ್ವಾ ಅಂತೇಳಿ ತೋರ್ಸ್ಪಡಿಸ್ಲಿಕ್ಕಾಗಿ ಒಂದು ಕನ್ನಡಿ ಬೇಕು. ನಾನು ಅಂದವಾಗಿ ಇದ್ದೀನ ಇಲ್ವಾ ಅಂತೇಳಿ ಪ್ರಕಟಪಡಿಸ್ಲಿಕ್ಕಾಗಿ ಒಂದು ಕನ್ನಡಿ ಬೇಕು. ಅದೇ ರೀತಿಯಲ್ಲಿ ನನಗೆ ಪಾಪ ಅರಿವಾಗಬೇಕಾದ್ರೆ ನಾನು ಪಾಪವನ್ನ ಬಿಟ್ಟು, ಪಾಪ ಸ್ವರೂಪವನ್ನ ಬಿಟ್ಟು ನಾನು ಪರಿಶುದ್ಧವಾದ ಸ್ವರೂಪವನ್ನ ಧರಿಸಿಕೊಂಡು ಈಗ ನನ್ನ ಒಳಗಡೆ ಆ ಒಂದು ಮಹಿಮೆ ಬಂದಿದೆ ಅಂತೇಳಿ ಪ್ರಕಟವಾಗಬೇಕಾದ್ರೆ ಪ್ರತಿನಿತ್ಯ ನೀವು ದೇವರ ವಾಕ್ಯ ಎಂಬುದಾಗಿ ಹೇಳುವಂತ ಕನ್ನಡಿಯ ಮುಂದಗಡೆ ನಿಂತುಕೊಳ್ಳುವರಾಗಿರ್ಬೇಕು.
ಪ್ರತಿದಿನ ನೀವು ವಾಕ್ಯ ಎಂಬುದಾಗಿ ಹೇಳುವಂತ ಕನ್ನಡಿಯ ಮುಂದಗಡೆ ನಿಮ್ಮನ್ನು ನೀವು ಪರೀಕ್ಷಿಸಬೇಕು. ಇವತ್ತು ಏನ್ ಕಡಿಮೆ ಆಗಿದೆ, ಏನ್ ಜಾಸ್ತಿ ಆಗಿದೆ, ಏನ್ ತೆಗಿಬೇಕು, ಏನ್ ತೆಗಿಬಾರ್ದು ಅಂತ ಹೇಳಿ ದೇವರ ವಾಕ್ಯ ನಮಗೆ ಕಳಿಸಿಕೊಡ್ತದೆ. ಹಲ್ಲೆಲೂಯಾ. ಮತ್ತೆ ದೇವರ ವಾಕ್ಯ ಹೇಳ್ತದೆ, ಕೆಲವು ಜನರು ಕನ್ನಡಿಯ ಮುಂದಗಡೆ ಹೋಗಿ ಅವರ ಮುಖವನ್ನು ನೋಡಿ ಸ್ವಲ್ಪ ಹೊತ್ತಿಗೆ ಮರೆತು ಹೋಗುವ ಹಾಗೆ ಇವತ್ತು ಕೆಲವು ಜನರು ನನ್ನ ವಾಕ್ಯವನ್ನ ಮರೆತು ಹೋಗಿದ್ದಾರೆ, ನನ್ನ ಮಹಿಮೆಯನ್ನ ಮರೆತು ಹೋಗಿದ್ದಾರೆ, ನನ್ನ ಕೃಪೆಯನ್ನ ಮರೆತು ಹೋಗಿದ್ದಾರೆ, ನನ್ನ ಬಿಡುಗಡೆಯನ್ನ ಮರೆತು ಹೋಗಿದ್ದಾರೆ, ನನ್ನ ಅದ್ಭುತವನ್ನ ಮರೆತು ಹೋಗಿದ್ದಾರೆ. ಆ ಟೈಮಲ್ಲಿ ಮಾತ್ರ ನೆನೆಸ್ತಾರೆ, ಮತ್ತೆ ನನ್ನನ್ನು ನೆನೆಯೋದಿಲ್ಲ ಅಂತ ಹೇಳಿ ದೇವರು ಈ ಸಬ್ಬತ್ ದಿನದಲ್ಲಿ ನಮಗೆ ಜ್ಞಾಪಕ ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವು ಜನರು ಆ ಟೈಮಲ್ಲಿ ಮಾತ್ರ ನನ್ನ ನೆನೆಸ್ತಾರೆ, ಅದ್ಭುತದ ಟೈಮಲ್ಲಿ ಮಾತ್ರ ನೆನೆಸ್ತಾರೆ, ಬಿಡುಗಡೆ ಟೈಮಲ್ಲಿ ಮಾತ್ರ ನೆನೆಸ್ತಾರೆ, ಅವರ ಅವಶ್ಯಕತೆಗಳಿಗೆ ಟೈಮ್ಗೆ ಮಾತ್ರ ನನ್ನ ನೆನೆಸ್ತಾರೆ. ಅದಕ್ಕೆಲ್ಲ ಮುಗಿದ ಮೇಲೆ ನನ್ನ ಮರೆತು ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನೀನು ಎದ್ದೇಳುವಾಗಲು, ಕುತ್ಕೊಳ್ಳುವಾಗಲು, ಮಲಗುವಾಗಲು, ನಡೆಯುವಾಗಲು 24 ಗಂಟೆಯು ನಾನು ನಿನ್ನ ಜ್ಞಾಪಕದಲ್ಲಿರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೀನು ಎದ್ದೇಳುವಾಗಲು, ಕುತ್ತುಕೊಳ್ಳುವಾಗಲು, ನಡೆಯುವಾಗಲು, ಮಲಗುವಾಗಲು, ನೀನು ಎಲ್ಲಿ ಇರುವಾಗಲು, ಎಂಥ ಕಾಡಲ್ಲಿ, ಎಂಥ ಆರಾಮಿಗಿರುವ ಜಾಗದಲ್ಲಿ, ಅನುಕೂಲ ಇರೋ ಜಾಗದಲ್ಲಿ, ಅನಾನುಕೂಲ ಇರೋ ಜಾಗದಲ್ಲಿ, ಈ ಎಂಥ ಜಾಗದಲ್ಲಾದ್ರೂ ನೀನು ಇರು, ಆದ್ರೆ ನಾನು ನಿನ್ನ ಜ್ಞಾಪಕದಲ್ಲಿ ಇರಬೇಕು. ನನ್ನ ವಾಕ್ಯ ನಿನ್ನ ಹೃದಯದ ಒಳಗಡೆ ಇರಬೇಕು. ನನ್ನ ಮರಣ ನಿನ್ನ ಮುಂದಗಡೆ ಇರಬೇಕು. ನನ್ನ ಮರಣದ ತ್ಯಾಗ ನಿನ್ನ ಮುಂದಗಡೆ ಇರಬೇಕು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನನ್ನ ನಿನ್ನ ಮರಿಬಾರ್ದು. ದೇವರು ಹೇಳ್ತಾರೆ, ಕೆಲವು ಜನರು ನನ್ನ ಮರೆತು ಬದುಕ್ತಾ ಇದ್ದಾರೆ, ನನ್ನ ಮರೆತು ಜೀವಿಸ್ತಾ ಇದ್ದಾರೆ, ನನ್ನ ಮರೆತು ಹೋಗ್ತಾ ಇದ್ದಾರೆ. ದೇವರಿದ್ದಾನೆಂಬ ಅರಿವು ಇಲ್ಲದವರಾಗಿ ಜೀವಿಸುವ ಕಟ್ಟ ಕಾಲಗಳಲ್ಲಿ ದೇವರು ಹೇಳ್ತಾ ಇದ್ದಾರೆ, ಈ ತರ ಹಾಗೆ ನೀನು ನನ್ನ ಮರಿದಿರ, ನನ್ನನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ನೀನು ನಡಿಬೇಕಂತೇಳಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನಮಗೆ ಕನ್ನಡಿಯಾಗಿದೆ. ಹಲ್ಲೆಲೂಯಾ. ಈ ವಾಕ್ಯದ ಕನ್ನಡಿಯ ಮುಂದೆ ನಿಂತುಕೊಳ್ಳುವಾಗ ಹೇಗಿದ್ದೀವಿ, ಹೇಗಿಲ್ಲ, ಹೇಗೆ ಜೀವಿಸ್ತಾ ಇದ್ದೀವಿ, ಹೇಗೆ ಜೀವಿಸ್ತಾ ಇಲ್ಲ, ಏನಿದೆ ಏನಿಲ್ಲ ಅಂತೇಳಿ ಆ ವಾಕ್ಯದ ಕನ್ನಡಿ ನಮಗೆ ಒತ್ತಿ ಒತ್ತಿ ಹೇಳ್ತದೆ, ತೋರಿಸಿಕೊಡ್ತದೆ. ಈಗ ನಾವೇನ್ ಮಾಡಬೇಕು? ವಾಕ್ಯ ಹೇಳ್ತದೆ ಧರಿಸ್ಕೊಳ್ಬೇಕಂತೆ, ವಾಕ್ಯವನ್ನು ಧರಿಸ್ಕೊಳ್ಬೇಕಂತೆ, ವಾಕ್ಯಗಳನ್ನು ಕೈಕೊಂಡು ನಡೆಯಬೇಕಂತೆ. ವಾಕ್ಯಗಳನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ಹೋಗಬಾರ್ದಂತೆ, ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸಬೇಕಂತ. ಯಾಕೆಂದ್ರೆ ವಾಕ್ಯ ನಮಗೆ ಬೆಳಕಾಗಿದೆ, ವಾಕ್ಯ ನಮಗೆ ಜೀವವಾಗಿದೆ, ವಾಕ್ಯ ನಮಗೆ ಮಾರ್ಗವನ್ನು ತೋರಿಸುವಂತದಾಗಿದೆ, ವಾಕ್ಯ ನಮಗೆ ಸತ್ಯವನ್ನು ಬೋಧಿಸುವಂತದಾಗಿದೆ, ವಾಕ್ಯ ನಮ್ಮನ್ನ ನೀತಿಯ ಜೀವಕ್ಕೆ ಕರೆದುಕೊಂಡು ಹೋಗುವಂತದಾಗಿದೆ. ಆದ್ರೆ ಶತ್ರುವಿಗೆ ಗೊತ್ತು, ಈ ವಾಕ್ಯ ನಿನ್ನ ಒಳಗಡೆ ಇದ್ರೆ ನಿನ್ನನ್ನು ನಾನು ಜಯಿಸಕ್ಕಾಗಲ್ಲ, ಹೇಗಾದ್ರೂ ಮಾಡಿ ನಿನ್ನ ಒಳಗಡೆ ಒಂದು ವಾಕ್ಯಗಳನ್ನ ನಾನು ಕೆಡಬೇಕಂತೇಳಿ ಸಿಂಹೋದಿ ಪಾದಿಲ ಬರುವಾಗ ನೀವೊಂದು ಎಚ್ಚರಿಸಿಕೊಳ್ಳಬೇಕು, ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗಳಾಗಿದ್ದೇನೆ, ನಾನು ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ಹೋಗಬಾರ್ದಂತೆ, ವಾಕ್ಯವನ್ನ ಕೈಗೊಂಡು ನಡಿಬೇಕಂತೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನಮ್ಮನ್ನ ಎತ್ತಿ ತೋರಿಸುತ್ತೆ, ನೀನ್ ಹೇಗಿದ್ದೀಯಾ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಪ್ರತಿದಿನ ನನ್ನ ವಾಕ್ಯವನ್ನ ಏನು ಮಾಡು? ಧ್ಯಾನ ಮಾಡು, ವಾಕ್ಯಗಳನ್ನ ಓದು. ವಾಕ್ಯಗಳನ್ನ ಮನಸ್ಸಿನಲ್ಲೋ, ನಾಲಿಗೆಯಲ್ಲೋ, ಬಾಯಲ್ಲೋ ಅಲ್ಲ, ನನ್ನ ವಾಕ್ಯಗಳನ್ನ ನಿಮ್ಮ ಹೃದಯದ ಅಲಗಿನಲ್ಲಿ ಬರೆದಿಟ್ಟುಕೊಳ್ಳ್ರಿ. ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಬೆಳಕಿದೆ, ವಾಕ್ಯದಲ್ಲಿ ಮಹಿಮೆ ಇದೆ, ವಾಕ್ಯದಲ್ಲಿ ನಿನಗೆ ಮುಕ್ತಿ ಇದೆ. ವಾಕ್ಯ ನಿನ್ನನ್ನು ಬಿಡಿಸುತ್ತೆ, ವಾಕ್ಯ ನಿನ್ನ ಶುದ್ಧಿ ಮಾಡುತ್ತೆ, ವಾಕ್ಯ ನಿನಗೆ ಬೋಧಿಸುತ್ತೆ, ವಾಕ್ಯ ನಿನಗೆ ಅಪ್ಪ ಆಗಿರುತ್ತೆ, ವಾಕ್ಯ ನಿನಗೆ ಅಮ್ಮ ಆಗಿರುತ್ತೆ, ವಾಕ್ಯ ನಿನಗೆ ಮಕ್ಕಳಾಗಿರ್ತಾರೆ, ವಾಕ್ಯ ನಿನಗೆ ಆಶೀರ್ವಾದವಾಗಿರ್ತದೆ. ವಾಕ್ಯವೇ ಸತ್ಯ, ವಾಕ್ಯವೇ ಮಾರ್ಗ, ವಾಕ್ಯವೇ ಜೀವವಾಗಿರ್ತದೆ. ಆದ ಕಾರಣ ವಾಕ್ಯದ ಮುಂದೆಗಡೆ ಯಾವಾಗಲೂ ನಿಲ್ಲುವರಾಗಿರ್ಬೇಕು. ಯಾವುದಕ್ಕಾಗಿ ನಿಲ್ತೀವೋ ಇಲ್ವೋ, ಯಾವುದಕ್ಕಾಗಿ ಓಡ್ತೀವೋ ಇಲ್ವೋ, ಸತ್ಯಕ್ಕಾಗಿ, ಸತ್ಯ ವಾಕ್ಯಕ್ಕಾಗಿ ನಾವು ನಿಲ್ಲುವರಾಗಿರ್ಬೇಕು. ವಾಕ್ಯಕ್ಕಾಗಿ ನಾವು ವೈರಾಗ್ಯವಾಗಿ ನಿಲ್ಲುವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ವಾಕ್ಯಕ್ಕಾಗಿ ನಾವು ಪ್ರಾಣ ಹೋದ್ರೂ ಪರವಾಗಿಲ್ಲ,
ನಾವು ಪ್ರಾಣ ಕಳ್ಕೊಂಡ್ರು ಪರವಾಗಿಲ್ಲ, ವಾಕ್ಯ ಬಿಟ್ಟುಕೊಡಬಾರ್ದು. ಅರ್ಥ ಆಗ್ತಾ ಇದೆಯಾ? ಪ್ರಾಣ ಹೋದ್ರೂ ಪರವಾಗಿಲ್ಲ, ವಾಕ್ಯ ಮಾತ್ರ ನಾವು ಬಿಟ್ಟುಕೊಡಬಾರ್ದು. ವಾಕ್ಯಕ್ಕಾಗಿ ನಾವು ನಿಲ್ಲಬೇಕು. ನೀನು ವಾಕ್ಯಕ್ಕಾಗಿ ನಿಂತ್ರೆ ಕರ್ತನು ನಿನಗಾಗಿ ನಿಂತುಕೊಳ್ತಾನೆ. ಹಲ್ಲೆಲೂಯಾ. ಒಂದು ಸ್ಟೋರಿ ಹೇಳಿ ನಂತರವಾಗಿ ನಾನು ವಾಕ್ಯದ ಕಡೆಗೆ ಹೋಗ್ತೀನಿ. ಒಂದು ಸಮಯದಲ್ಲಿ ಸುಮಾರು ವರ್ಷಗಳ ಹಿಂದಗಡೆ ಒಬ್ಬ ಹುಡುಗ, ಆ ಹುಡುಗನ ಹೆಸರು ಬಾಲಕನಾಗಿರುವಂತ ಸಿರಿಲ್ ಅಂತ ಹೇಳಿ. ಬಾಲಕನ ಹೆಸರು ಸಿರಿಲ್. ಈ ಸಿರಿಲ್ ಎಂಬುದಾಗಿ ಹೇಳುವ ಒಂದು ವ್ಯಕ್ತಿ ಅಥವಾ ಈ ಹುಡುಗ 12 ವರ್ಷದ ಹುಡುಗ, ಚಿಕ್ಕ ವಯಸ್ಸಿರುವಾಗ್ಲೇನೆ ಹೇಗೋ ಏನೋ ಯೇಸುವಿನ ಕುರಿತು ತಿಳ್ಕೊಂಡ್ಬಿಟ್ಟ, ಯೇಸುವಿನ ಕುರಿತು ಗ್ರಹಿಸ್ಕೊಬಿಟ್ಟ. ಯಾರೋ ಯೇಸುವಿನ ಬಗ್ಗೆ ಹೇಳಿಬಿಟ್ರು. ಈಗ ಇವನಿಗೆ ಯೇಸುವಿನ ಬಗ್ಗೆ ಗೊತ್ತಾಯ್ತು. ಮನೆಯಲ್ಲಿ ಯಾವಾಗಲೂ ಪೂಜೆ ಮಾಡ್ತಾ ಇದ್ದಂಥ ವ್ಯಕ್ತಿ, ಮನೆಯಲ್ಲಿ ಭಯಭಕ್ತಿ ವಿಗ್ರಹಗಳಲ್ಲಿ ಆಗಿದ್ದಂಥ ವ್ಯಕ್ತಿ ಈ ಸಿರಿಲ್. ಒಂದಿನ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನನ್ನ ದೇವರನ್ನಾಗಿಯೂ ರಕ್ಷಕನಾಗಿಯೂ ಸ್ವೀಕಾರ ಮಾಡ್ತಾನೆ. ಅದು ಮನೇಲಿ ಯಾರಿಗೂ ಗೊತ್ತಿರಲ್ಲ, ಅವನು ಸ್ವೀಕಾರ ಮಾಡ್ತಾನೆ. ಒಂದು ದಿನ ಅವನು ಬೈಬಲ್ ಓದ್ತಾ ಇರುವಾಗ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅವರಮ್ಮನ ಗೊತ್ತಾಗುತ್ತೆ. ಅವ್ರ ಅಪ್ಪ ಅವರಮ್ಮ ಏನೇನೋ ಮಾಡ್ತಾರೆ, ಇದರಿಂದ ಬಿಡಿಸ್ಬೇಕು, ಈ ಯೇಸುವನ್ನ ಆರಾಧಿಸುವಂಥದ್ದು, ಯೇಸುವನ್ನ ಮುಗಿಯುವಂಥದ್ದು, ಯೇಸುವನ್ನ ನಂಬುವಂಥ ಈ ಕಾರ್ಯಗಳಿಂದ ನನ್ನ ಮಗನನ್ನ ಹೆಂಗಾದರೂ ಮಾಡಿ ನಾವು ಬಿಡಿಸ್ಬೇಕಂತೇಳಿ ತಂದೆ ತಾಯಿದಂಥವ್ರು ಏನೇನೋ ಮಾಡ್ತಾರೆ. ಅವನು ಬಗ್ಗಲ್ಲ, ಹೊಡಿತಾರೆ. 12 ವಯಸ್ಸು ಹುಡುಗ ರೀ. ಎಷ್ಟಪ್ಪ ವಯಸ್ಸು ನಿನಗೆ? 40. ನೋಡಿ, ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಅವನಿಗೆ ಎಷ್ಟು ವಯಸ್ಸು? 12 ವಯಸ್ಸು. ಈ 12 ವಯಸ್ಸಿಗೆ ಏನು ಗೊತ್ತಿರ್ತದೆ? ಈ 12 ವಯಸ್ಸಿಗೆ ಏಟ್ ತಡಿತಾರ ಮಕ್ಕಳು? 12 ವಯಸ್ಸು ಮಕ್ಕಳು ಏಟ್ ತಡಿತಾರ? ಸಿಕ್ಕಾಪಟ್ಟೆ ಅವ್ರ ಮನಸ್ಸಿಗೆ ಬಂದ ಹಾಗೆ ಅಪ್ಪ ಅಮ್ಮ ಸೇರ್ಕೊಂಡು ಹೊಡಿತಾರೆ ಮನೇಲಿ. ಆದ್ರೆ ಅವನು ಹೇಳ್ತಾನೆ, ನಾನು ಸತ್ರ ದೇವ್ರಿಗಾಗಿ ಸಾಯ್ತೀನಿ, ನಾನು ಇದ್ರೆ ಯೇಸುಗಾಗಿರ್ತೀನಿ. ಇನ್ನ ಹೊಡಿತೀರಾ ಹೊಡೀರಿ. ಯಾಕಂದ್ರೆ ಅವನು ಆ ಮಹಿಮೆಯನ್ನ ತಿಳ್ಕೊಂಡ, ಆ ಮಹಿಮೆನ ಹಿಡ್ಕೊಂಡ. ಈಗ ಆ ಮಹಿಮೆ ಅವನ ಆವರಿಸ್ಕೊಂಡಿದೆ. ಈಗ ಅವನು ಬಿಟ್ಕೊಡಕ್ ತಯಾರಾಗಿಲ್ಲ. ಯಾರು ಏನ್ ಮಾಡ್ರು ಕೂಡ ಮನೆಯಲ್ಲಿ ಅವನು ಬಿಟ್ಟು ಕೊಡ್ತಾ ಇಲ್ಲ. ಕೊನೆಯದಾಗಿ ಆಗಿನ ಕಾಲದಲ್ಲಿ ರಾಜರೆಲ್ಲ ಇರ್ತಾರಲ್ಲ, ಆ ಟೈಮಲ್ಲಿ ಅಪ್ಪ ಅಮ್ಮ ಆದಂಥವ್ರು ಇವ್ರು ಇಷ್ಟ ಹೇಳಿದ್ರು ಕೇಳ್ತಾ ಇಲ್ಲ. ರಾಜನ್ಗೆ ಹೋಗಿ ಹೇಳ್ಬೇಕಂತೇಳಿ ರಾಜನ ಹತ್ರ ಹೋಗಿ ಹೇಳ್ತಾರೆ, ರಾಜ ನನ್ನ ಮಗ ಈ ರೀತಿ ಯೇಸು ಅಂತ ಹೇಳೋ ದೇವ್ರನ್ನ ಅವನು ಮುಗಿತಾ ಇದ್ದಾನೆ. ನಾವು ಏನೇನೋ ಮಾಡಿದ್ವಿ, ಹೊಡೆದ್ವಿ, ಬಡದ್ವಿ, ಏನು ಮಾಡಿದ್ರು ಕೂಡ ಅವನು ಬೈಬಲ್ ಓದ್ತಾನೆ ಇದ್ದಾನೆ, ಬಿಡ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾನೆ ಇದ್ದಾನೆ ಕ್ರಿಸ್ತನಿಗೆ, ಬಿಡ್ತಾ ಇಲ್ಲ. ನೀನು ಸ್ವಲ್ಪ ಅವನಿಗೆ ಬುದ್ಧಿ ಹೇಳಿ ಭಯಪಡಿಸಿ ಅವನು ಬಿಡಿಸು ಅಂತ ಹೇಳುವಾಗ ಒಂದಿನ ರಾಜ ಏನ್ ಮಾಡ್ತಾನೆ, ಸಿಪಾಯಿಗಳನ್ನ ಕಳಿಸ್ತಾನೆ. ಕರ್ಕೊಂಬರ್ಬೇಡ್ರಿ, ಹೋಗ್ಬಿಟ್ಟು ಭಯಪಡಿಸ್ರಿ, ನಿನ್ನ ವಿಷಯ ರಾಜನ ಗೊತ್ತಾಗಿದೆ, ನಿನ್ನ ಸಾಯಿಸ್ಬಿಡ್ತಾನೆ ಅಂತ ಹೋಗಿ ಹೇಳ್ರಿ ಅಂತ ಸಿಪಾಯಿಗಳನ್ನ ಕಳಿಸ್ತಾರೆ. ಹಲ್ಲೆಲೂಯಾ. ಈ ಸಿಪಾಯಿಗಳು ಹೋಗ್ಬಿಟ್ಟು, ನೋಡೋ ನಿಮ್ಮ ವಿಷಯ ರಾಜನ ಗೊತ್ತಾಗಿದೆ, ಹಲ್ಲೆಲೂಯಾ, ನೀನು ಇದನ್ನೆಲ್ಲ ಬಿಟ್ಟು ಬಂದಿಲ್ಲ ಅಂದ್ರೆ ರಾಜ ನಿನ್ನನ್ನು ಸಾಯಿಸ್ಬಿಡ್ತಾನಂತೆ, ಹುಷಾರಾಗಿರು ಅಂತ ಹೇಳ್ಬಿಟ್ಟು ಎಚ್ಚರಿಸ್ಬಿಟ್ಟು ಹೋಗ್ತಾರೆ. ಆದ್ರೂ ಅದಕ್ಕೆ ಅವನು ಬಗ್ಗಲ್ಲ. ನಾವು ಕುಟುಂಬದ ಪ್ರಾರ್ಥನೆ ಮನೇಲಿ ಮಾಡುವಾಗ ಪಕ್ಕದಲ್ಲಿ ಯಾರು ಬಂದ್ಬಿಟ್ಟು ಸೌಂಡ್ ಜಾಸ್ತಿ ಆಗ್ತಾ ಇದೆ, ನೆಕ್ಸ್ಟ್ ಸೌಂಡ್ ಬರಬಾರ್ದು ಅಂದ್ರೆ ಇದು ಆವೋ ಮುಂಗ್ಸಿನೋ ಒಂದು ಅರ್ಥ ಆಗಲ್ಲ. ಹೇಗೆ ನಾವೆಲ್ಲ ಕೋಳಿಗಳನ್ನ ಓಡಿಸ್ತಾ ಇದೀವಿ. ಸೌಂಡ್ ಏನಾಯ್ತು? ಪಕ್ಕದ ಮನೆ ಬಂದು ಸೌಂಡ್, ಧ್ವನಿ ಪಟ್ಟಿಗೆ ಮುಗಿದೋಗಿದೆ. ಹಲ್ಲೆಲೂಯಾ. ಆದ್ರೆ ಈ ಹುಡುಗ ಆ ಸಿಪಾಯಿಗಳು ಬಂದು ಹೇಳ್ಬಿಡೋದ್ರು ಕೂಡ ಅವನು ಪ್ರಾರ್ಥನೆ ಬಿಟ್ಟಿಲ್ಲ, ದೇವರ ಆರಾಧನೆ ಬಿಟ್ಟಿಲ್ಲ, ವಾಕ್ಯ ಓದಿ ಧ್ಯಾನ ಮಾಡೋದು ಬಿಟ್ಟಿಲ್ಲ. ಹಲ್ಲೆಲೂಯಾ. ಮತ್ತೆ ರಾಜನ ಗೊತ್ತಾಯ್ತು, ಮತ್ತೆ ರಾಜ ಎಳ್ಕೊಂಡು ಹೋಗ್ತಾನೆ. ಈಗ ಹೇಳ್ಕೊಂಡು ಹೋಗ್ಬಿಟ್ಟು ಬೆಂಕಿ ಕೊಂಡ ಹಾಕಿದಾರಂತೆ. ಬೆಂಕಿ ಕೊಂಡ ತೋರಿಸ್ಬಿಟ್ಟು, ನೋಡು ಇದಾದ್ರೂ ತೋರ್ಸ್ರೆ ಭಯ ಪಡ್ತಾನೆ ಅಂತ. ಬೆಂಕಿಯ ಕೊಂಡ ಇದೆ, ಈ ಕುಂಡದಲ್ಲಿ ಹಾಕ್ಬಿಟ್ರೆ ಹಂಗೆ ಬೂದಿ ಆಗ್ಬಿಡ್ತೀಯ, ನೋಡು ಇವಾಗಾದ್ರೂ ಬಿಟ್ಬಿಡು. ಅವನು ಹೇಳ್ದಂತೆ, ರಾಜಾ ನನ್ನನ್ನು ಹಾಕೋದಿದ್ರೆ ಬೇಗ ಹಾಕ್ಬಿಡು, ನಾವಾಗಿದ್ರೆ ರಾಜಾ ಒಂದೇ ಒಂದು ಚಾನ್ಸ್ ಕೊಡು, ತಿರುಗಿ ನೋಡಿದ್ರೆ ಓಡೋಗ್ಬಿಡ್ತೀನಿ. ಹಲ್ಲೆಲೂಯಾ. ತಿರುಗಿ ನೋಡಿದ್ರಾ ಓಡೋಗ್ಬಿಡ್ತೀನಿ ರಾಜ,
ಈ ಹುಡುಗ ಹೇಳಿದಂತೆ, ರಾಜ ಹಾಕೋದಾದ್ರೆ ಬೇಗ ಹಾಕು, ನಾನು ರೆಡಿ ಆಗಿದ್ದೀನಿ. ಈ ರಾಜನಿಗೆ ಇವು ಏನಾಗಿದೆ, ಅವನಿಗೆ ಯಾವ ಹುಚ್ಚನಾಗಿ ಕಚ್ಚಿದೆ, ಅವನಿಗೆ ಏನಾಗಿದೆ, ಇವನಿಗೆ ಯಾರು ತಲೆ ಕೆಡಿಸಿದ್ರು? ಇಲ್ಲ, ತಲೆ ಕೆಡಿಸಿರೋದಲ್ಲ, ಅದು ಪರಲೋಕದಿಂದ ಬಂದಿರುವಂಥದ್ದು, ದೇವರ ಆತ್ಮನಿಂದ ಬಂದಿರುವಂಥದ್ದು, ಪಾರಿಶುದ್ಧವಾಗಿ ಬಂದಿರುವಂಥದ್ದು. ಅದು ಯಾರಿಂದಲೂ ತೆಗಿಯಕ್ಕಾಗಲ್ಲ. ಕಾರಣ ಅವನ ಒಳಗಡೆ ನಾಟಕ ಇಲ್ಲ, ಅವನ ಮುಂದಗಡೆ ಕನ್ನಡಿ ಇಟ್ಟರು ಕೂಡ ಅವನು ಒರಿಜಿನಲ್. ಹಲ್ಲೆಲೂಯಾ. ರಾಜ ಏನ್ ಮಾಡ್ದಂತೆ, ಇನ್ ಸ್ವಲ್ಪ ಹತ್ರ ಕರ್ಕೊಂಡೋಗ್ಬಿಟ್ಟೆ, ಬೆಂಕಿ ಜಾಸ್ತಿ ಮಾಡ್ರಿ ಅಂದ್ರಂತೆ. ಬೆಂಕಿ ಜಾಸ್ತಿ ಮಾಡಿದ ತಕ್ಷಣ ನೋಡು, ಪಕ್ಕದಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ನೋಡ್ತಾ ಇದೀಯಾ, ಪಕ್ಕದಲ್ಲೇ ನಿಂತ್ಕೊಳಕ್ ಆಗ್ತಾ ಇಲ್ಲ. ಇನ್ನು ನಿನ್ನ ಒಳಗಡೆ ಹಾಕ್ಬಿಟ್ರೆ ಇರ್ತೀಯಾ? ಚಿಕ್ಕ ಹುಡುಗ ಬೇರೆ, ಇನ್ನ ಬದುಕಿ ಬಾಳಬೇಕು, ಏನನ್ನ ಕನಸುಗಳಿದೆಯಲ್ಲ ನಿನಗೆ, ಬಿಟ್ಬಿಡು ಆ ಯೇಸುವನ್ನ ಅಂತ ಹೇಳುವಾಗ ಅವನು ಹೇಳ್ದಂತೆ ಒಂದೇ ಒಂದು ಮಾತು. ನಾವಾಗಿದ್ರೆ ಅಬ್ಬಬ್ಬಬ್ಬ ಏನ್ ಅಬೆ, ಅಬ್ಬಬ್ಬಾ ಏನ್ ಅಬೆ, ರಜಾ ತುಣಿಯ ಕಾಣ ಅಂತ ಓಡೋಗ್ಬಿಡ್ತೀನಿ, ಒಂದ್ ಚಾನ್ಸ್ ಬಿಟ್ಬಿಡ್ತೀಯಾ? ಆದ್ರೆ ಈ ಹುಡುಗ ಹೇಳ್ತಾ ಇದ್ದಾನಂತೆ, ಆ ಅಬ್ಬೆ ಹೊಡಿತಾ ಇದ್ರು ಕೂಡ ಆ ಚಿಕ್ಕ ಹುಡುಗಾರಿ, 12 ವಯಸ್ಸು ಹುಡುಗಾರಿ, ನಮ್ಗೆಲ್ಲ ಕಥೆ ವಯಸ್ಸುಗಳಾಗಿದೆ ರೀ, ಅವನಿಗೆ 12 ವಯಸ್ಸು. ಆ 12 ವಯಸ್ಸುಳ್ಳ ಹುಡುಗ ಹೇಳ್ತಾನೆ, ಸ್ವಾಮಿ ಅಥವಾ ರಾಜ, ಹಾಕೋದಾದ್ರೆ ಬೇಗ ಹಾಕು, ಪರಲೋಕದಲ್ಲಿ ಮನೆ ನನಗೆ ರೆಡಿ ಆಗಿದೆ ಅಂತ. ಎಂತ ಸ್ಟೇಟ್ಮೆಂಟ್ ನೋಡ್ರಿ, ಎಂತ ಮಾತು ನೋಡ್ರಿ. ರಾಜ ಬೇಗ ಹಾಕು, ಅವನು ಹೇಳ್ತಾನಂತ ಹಾಕು ಅಂತ. ನಾವಾಗಿದ್ರೆ ಹೆಂಗಾರು ಮಾಡಿ ಜಾರ್ಕೊಂಡ್ಬಿಟ್ರೆ ಸಾಕು, 1-2 ಸುಳ್ಳಾದ್ರೂ ಹೇಳಿ, ಯಾಕೆ ದೇವ್ರಿಗೆ ಗೊತ್ತಿಲ್ವಾ, ಏಸಪ್ಪನ ಕಣ್ಣಿಲ್ವಾ, ದೇವ್ರ ಕಣ್ಣಿಲ್ವಾ, ಹೆಂಗಾರು ಮಾಡಿ ತಪ್ಪಿಸ್ಕೊಂಡು ಓಡ್ಬೇಕು. ಆದ್ರೆ ಆ ಹುಡುಗ ತಪ್ಪಿಸ್ಕೊಂಡಿಲ್ವಂತೆ. ಅವ್ನು ಹೇಳ್ತವನಂತೆ, ನೋಡು ಇನ್ನ ಬೇಕಾದ್ರೆ ಬೆಂಕಿ ಜಾಸ್ತಿ ಮಾಡು, ಇನ್ನ ಬೆಂಕಿ ಜಾಸ್ತಿ ಮಾಡಿ ಬೇಗ ಹಾಕ್ಬಿಡು, ಯಾಕಂದ್ರೆ ನನಗೆ ಮನೆ ರೆಡಿಯಾಗಿದೆ, ದೇವ್ರ ಮೇಲೆ ಕಾಯ್ತಾ ಇದ್ದಾರೆ, ನನ್ನ ಮನೆಗೆ ನಾನು ಹೋಗ್ತೀನಿ ಅಂತ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಮಕ್ಕಳು ನೋಡ್ರಿ, ಅವ್ರದ್ದು ನಮ್ಮ ಬ್ಲೆಸ್ಸಿಗೆ ಹೇಳ್ತಾ ಇದ್ದೀವಿ, ಹಲ್ಲೆಲೂಯಾ, ಅವ್ರದ್ದು ಪಾಸ್ಟರ್ ನಮ್ಮ ಅಪ್ಪ ಬಡ್ಕಂಡ್ರೆ ಬಡ್ಕಂತಾನೆ. ಕೇಳಿ 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 ಚಿಕ್ಕ ವಯಸ್ಸಿಂದ ಸಾಕಾಗ್ಬಿಟ್ಟಿದೆ. ನಾನಂತೂ ಉದ್ಧಾರ ಆಗಿಲ್ಲ, ಇವನು ಏನು ಕೆಲಸ ಮಾಡಿ, ಇವರಿಗೆಲ್ಲ ಕೆಲಸ ಇಲ್ಲ, ಇವರಾದ್ರೆ ಕೇಳಿ ಉದ್ಧಾರ ಆಗ್ತಾರೆ ನೋಡೋಣ ಅಂತ ಕೂತಿದ್ದಾರೆ. ಹಲ್ಲೆಲೂಯಾ. ಎಷ್ಟು ವಯಸ್ಸು? 12 ವಯಸ್ಸು. ಏನ್ ಮಹಾ ದೊಡ್ಡ ಮಹಾ ವಯಸ್ಸಲ್ಲ ಅದು. 38-40 ವಯಸ್ಸು ಆಗಿರೋರೆ ಏನು ಗೊತ್ತೇ ಆಗಲ್ಲ, ಒಳ್ಳೆ ಮುಗಿರ್ದಾರ ಇರ್ತಾರ. ಅಂಥದ್ರಲ್ಲಿ 12 ವಯಸ್ಸು ಹುಡುಗ ಹೇಳ್ತವನೆ, ಬೇಗ ಒಳಗಡೆ ಹಾಕಪ್ಪ, ನಾನ್ ನನ್ನ ಮನೆಗೆ ಹೋಗ್ತೀನಿ, ನನಗೆ ಪರಲೋಕ ರೆಡಿ ಆಗಿದೆ ಅಂತ ಹೇಳಿ. ಹಲ್ಲೆಲೂಯಾ. ಯಾಕೆಂದ್ರೆ ಅವನ ಒಳಗಡೆ ಪೂರ್ತಿಯಾಗಿ ದೇವರ ವಾಕ್ಯ ಬಂದುಬಿಟ್ಟಿದೆ. ದೇವರ ವಾಕ್ಯ ಪರಿಪೂರ್ಣವಾಗಿ ಯಾರು ಒಳಗಡೆ ಬಂದು ಬಿಡ್ತದೋ ಅವರಿಗೆ ಸಾವಿನ ಮೇಲೆ ಭಯ ಇರಲ್ಲ, ಅವರ ಬದುಕಿನ ಮೇಲೆ ಭಯ ಇರಲ್ಲ, ಅವರಿಗೆ ಬದುಕಬೇಕು ಅನ್ಸಲ್ಲ. ಬದುಕಬೇಕು ಅನಿಸಿದ್ರು ಕೂಡ ನಾನು ಸತ್ರ ಸಾಯ್ಬೇಕು, ಕ್ರಿಸ್ತನಿಗಾಗಿ ಸಾಯ್ಬೇಕು, ಬದುಕಿದ್ರೆ ಬದುಕಬೇಕು, ಅದು ಕ್ರಿಸ್ತನಿಗಾಗಿ ಬದುಕಬೇಕಂತ ಹೇಳಿ ಹೇಳುವ ಜೀವಿತದಲ್ಲಿ ಅವರು ತೊಡಗಿರ್ತಾರೆ. ಹಲ್ಲೆಲೂಯಾ. ಇಷ್ಟು ದಿವಸಗಳ ಕಾಲ ದೇವರ ವಾಕ್ಯ ಕೇಳಿ ನಿನ್ನ ರಕ್ಷಣೆ ಹೊಂದಲ್ಲ, ಇವತ್ತು ನಿನ್ನ ಯಾರಿಗೋಸ್ಕರ ಜೀವಿಸ್ತಾ ಇದೆಯಾ? ಆ 12 ವಯಸ್ಸಿರೋ ಹುಡುಗಿನಕ್ಕಿಂತಲೂ ನಾವು ಕಡೆ ಹಾಕ್ಬಿಟ್ವಾ? ಆ ಹುಡುಗನಿಗೆ ಏನೇನೋ ಆಸೆ ಇರಲ್ವಾ, ಬದುಕಬೇಕು, ಬಾಳ್ಬೇಕು, ಮುಂದೆ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಹೇಳಿ ಅವನು ಹೇಳ್ತಾನ, ಅದೆಲ್ಲ ಏನು ಆಸೆ ಇಲ್ಲ, ನನ್ನನ್ನು ಬೇಗ ಈಗ ಬೆಂಕಿಯಲ್ಲಿ ಹಾಕು, ನನ್ನ ಮನೆಗೆ ನಾನು ಹೋಗ್ತೀನಿ. ಹಲ್ಲೆಲೂಯಾ. ವಾಕ್ಯ ಏನಕ್ಕಾಗಿ ದೇವರು ನಮಗೆ ಕೊಟ್ಟಿರೋದು? ವಾಕ್ಯ ದೇವರು ನಮಗೆ ಏನಕ್ಕಾಗಿ ಕೊಟ್ಟಿರೋದು? ಏನಕ್ಕಾಗಿ ದೇವರು ನಮಗೆ ವಾಕ್ಯಗಳನ್ನ, ಅವನ ಮಾತುಗಳನ್ನ, ಅವನ ಪದಗಳನ್ನ ಕೊಟ್ಟಿದ್ದಾನೆ ಅಂದ್ರೆ, ನಾವು ಪ್ರತಿನಿತ್ಯ ನಮ್ಮನ್ನು ನಾವು ಪಡಿಸ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. 3ನೇದಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ಈ ಲೋಕದಲ್ಲಿ ಚೈನ್, ನೆಕ್ಲೆಸ್, ಒಡವೆ, ಮೇಕಪ್, ಲಿಪ್ಟಿಕ್ ಇದೆಲ್ಲ ಮಾಡ್ಕೊಳ್ಳಕ್ಕೆ ಏನ್ ಬೇಕು? ಕನ್ನಡಿ ಬೇಕು. ದೇವ್ರು ಹೇಳ್ತಾರೆ, ಇವೆಲ್ಲವನ್ನ ಇವುಗಳಿಂದ ಶೃಂಗರಿಸಿಕೊಳ್ಳದೆ ದೇವರ ಸತ್ಕಾರ್ಯಗಳಿಂದ ನಿಮ್ಮನ್ನು ಶೃಂಗರಿಸಿಕೊಳ್ಳ್ರಿ. ಆ ದೇವರ ಸತ್ಕಾರ್ಯ ಅಂದ್ರೆ ಏನು? ದೇವರ ವಾಕ್ಯ. ಹಲ್ಲೆಲೂಯಾ.
ನಾವು ಹಾಕೊಂಡಿರುವ ಲಿಪ್ಟಿಕ್, ನಾವು ಹಾಕೊಂಡಿರುವಂತ ಮೇಕಪ್, ನಾವು ಹಾಕೊಂಡಿರುವ ಒಡವೆ, ನಾವು ಹಾಕೊಂಡಿರುವ ಬಟ್ಟೆ ಎಲ್ಲ ಒಂದು ಕಾಲಕ್ಕೆ ಉದುರಿ ಹೋಗುತ್ತೆ, ಕಳಚಿ ಹೋಗುತ್ತೆ. ಬಟ್ ನಿತ್ಯಕ್ಕೂ ನಿನ್ನ ಒಳಗಡೆ ನಿಲ್ಲುವಂಥದ್ದು ಏನಾದರೂ ಇದ್ರೆ ಅದು ದೇವರ ವಾಕ್ಯ. ಅದಕ್ಕೆ ದೇವರು ಹೇಳ್ತಾರೆ, ಆಕಾಶ ಭೂಮಿ ಅಳಿದು ಹೋದ್ರು ಕೂಡ, ನಾಶವಾಗಿ ಹೋದ್ರು ಕೂಡ, ಮಾರುಪಟ್ಟಾಗಿ ಹೋದ್ರು ಕೂಡ ದೇವರ ವಾಕ್ಯ ಯಾವತ್ತಿಗೂ ಮಾರ್ಪಡಲ್ಲ. ನಿತ್ಯಕ್ಕೂ ಅದು ಹಾಗೆ ಇರುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಸಂಗ ಯೂಸ್ ಆಗ್ತಾ ಇದೆಯಾ? ಯೂಸ್ ಆಗ್ತಾ ಇದೆಯಾ? ನಿಲ್ಲಿಸ್ಲಾ ಹೋಗ್ಲಾ? ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇನ್ನು ಹಾಫ್ ಅನ್ ಅವರ್ ಟೈಮ್ ಕೊಡ್ರಿ, ನೋಡೋಣ ಮುಂದೆ ದೇವರಾತ್ಮನ ಹಿಂಗೆ ನಡೆಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನಾನು ದೇವರ ಆತ್ಮ ನಡೆಸಬೇಕಿಗೆ ಎದುರು ನೋಡ್ತಾ ಇದ್ದೀನಿ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ದೇವರ ಆತ್ಮ ನಡೆಸಲಿಕ್ಕಾಗಿ ಎದುರು ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾವ ಟೈಮಲ್ಲಿ ಪಟ್ಟನ್ನು ನಡೆಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು ದೇವ್ರನ್ನ ಇದು ಮಾತ್ರ ಮಾತಾಡ್ತಾನೆ ನಾನು ದೇವ್ರ ಆತ್ಮ ಕೇಳ್ತಾನೆ, ಅಪ್ಪ ಸ್ಟಾರ್ಟ್ ಆಗಪ್ಪ, ಸ್ಟಾರ್ಟ್ ಮಾಡಪ್ಪ ಅಂತ. ಹಲ್ಲೆಲೂಯಾ. ಹಂಗಾದ್ರೆ ಇಷ್ಟೊತ್ತರೆಗೂ ಮಾತಾಡ್ತಾರೆ ಯಾರು? ಫಸ್ಟ್ ದೇವ್ರ ವಾಕ್ಯ. ದೇವ್ರ ವಾಕ್ಯನೂ ಮಾತಾಡ್ತದೆ, ಪರಿಶುದ್ಧಾತ್ಮನೂ ಮಾತಾಡ್ತಾರೆ. ಹಲ್ಲೆಲೂಯಾ. ವಾಕ್ಯ ಕೀಳು ಮಚ್ಚಗಳನ್ನು ತೂರ್ತದೆ, ವಾಕ್ಯ ತೂತದಂತೆ ಬರ್ತದೆ. ದೇವರಾತ್ಮನಾಗೆ ಬರ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಈಗ ಸಬ್ಜೆಕ್ಟ್ ಬರ್ತೀನಿ, ನೋಡೋಣ ಪರಿಶುದ್ಧಾತ್ಮ ಹೆಂಗೆ ಕೊಂಡೋಗ್ತಾರೆ, ಕೊಂಡೋಗ್ಲಿ. ನನಗೂ ತುಂಬ ಆಸೆ ದೇವರ ಆತ್ಮದಲ್ಲಿನ ಪ್ರಸಂಗ ಮಾಡಬೇಕು. ಹಲ್ಲೆಲೂಯಾ. ನೀವೆಲ್ಲರೂ ಪ್ರಾರ್ಥನೊಂದಿಗಿದ್ರೆ ದೇವರ ಆತ್ಮನ ನಡೆಸ್ತಾರೆ. ಹಲ್ಲೆಲೂಯಾ. ಈಗ ಕನ್ನಡಿ ಬಗ್ಗೆ ದೇವರು ಮಾತಾಡ್ಲಿಕ್ಕೆ ಹೇಳಿದ್ರು. ಕನ್ನಡಿ ಇರೋದಕ್ಕೆ ನಮ್ಮನ್ನ ಕರಪ್ಷನ್ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನ ರೆಡಿ ಮಾಡ್ಕೊಳ್ಳಿಕ್ಕೆ, ಹೌದಾ ಇಲ್ವಾ? ಎಂತ ಮದುವೆಗಾಗಲಿ, ಎಂತ ಫಂಕ್ಷನ್ಗಾಗಲಿ, ಎಂತ ಕಾರ್ಯಕ್ಕಾಗಲಿ ಯಾರೆಲ್ಲ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಅವ್ರು ಮಾಡೋದೇನು ಗೊತ್ತಾ? ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾರೆ. ಹಾಗೇನೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗಿರುವಂತ ಸಂತತಿಗಳಾಗಿದ್ದೇವೆ. ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗಿರೋ ಸಂತತಿಗಳಾದ ನಿಮಿತ್ತವಾಗಿ ನಾವು ರೆಡಿ ಆಗಬೇಕು ದೇವರ ವಾಕ್ಯದಿಂದ. ಅದಕ್ಕೆ ನಾವು ನಿತ್ಯವೂ ದೇವರ ವಾಕ್ಯದ ಮುಂದಗಡೆ ನಿಂತುಕೊಳ್ಳೋರಾಗಿರ್ಬೇಕು. ದೇವರ ವಾಕ್ಯಗಳನ್ನು ಗ್ರಹಿಸುವರಾಗಿರ್ಬೇಕು. ದೇವರ ವಾಕ್ಯವನ್ನು ಹಿಡಿದುಕೊಳ್ಳೋರಾಗಿರ್ಬೇಕು. ಯಾಕೆಂದ್ರೆ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು ಈ ಲೋಕದಲ್ಲಿರುವ ಕನ್ನಡಿ ಎಲ್ಲ. ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗೋದು ಈ ವಾಕ್ಯ ಎಂಬುದಾಗಿ ಹೇಳುವಂತ ಕನ್ನಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಟಿಂಗ್ ಶಾಪ್ ನಾವು ಹೋಗುವಾಗ, ಕಟಿಂಗ್ ಮಾಡಿಸುವಾಗ, ಕಟಿಂಗ್ ಎಲ್ಲ ಆದ್ಮೇಲೆ ಅವ್ರು ಹೇಳ್ತಾರೆ ಮುಗೀತು ಅಂತ ಹೇಳಿದ ತಕ್ಷಣ ದುಡ್ಡು ಕೊಟ್ಟು ನಾವು ಬರಲ್ಲ. ನಿಜಾನ ಸುಳ್ಳ? ನಿಮ್ಗಿನ್ನ ಅರ್ಥ ಆಗಿ. ಈಗ ನಮ್ಮ ದೇವರಾಜ್ ಬದನ್ ತಗೊಳ್ಳೋಣ, ಅವ್ರು ನಗ್ನಾಗ್ತಾನೆ ಇರ್ತಾರೆ, ನಾವು ದೇವರಾಜ್ ಅವರು ದೇವರಾಜ್. ಹಲ್ಲೆಲೂಯಾ. ಅವರು ದೇವರಾಜು, ನಾವು ದೇವರಾಜು. ಈಗ ನೀವು ಕಟಿಂಗ್ ಶಾಪ್ ಹೋಗ್ತೀರಾ ಇಲ್ವಾ? ಅವ್ರು ಹೇಳ್ತಾರೆ ಮನ್ಸಲ್ಲಿ 2 ದಿನ ಇರಿ ಪಾಸ್ಟ್ರೆ. ಅವ್ರ ಮನ್ಸಲ್ಲಿ ಅನ್ಕೊಂತಾರೆ 2 ದಿನ ನೋಡ್ರಿ ಪಾಸ್ಟ್ರೆ, ನಾನು ಕಟಿಂಗ್ ಶಾಪ್ಗೆ ಹೋಗಲ್ಲ. ಹಲ್ಲೆಲೂಯಾ. ಅವ್ರ ಮನ್ಸಲ್ಲಿ ಹಂಗೆ ಅನ್ಕೊಂಬೋದು, 2 ದಿನ ನೀವು ಇರ್ರಿ ಪಾಸ್ಟ್ರೆ, ನೀವು ಕಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ದಿನ ನೋಡ್ರಿ, ಇನ್ನೊಂದು ಸ್ವಲ್ಪ ವರ್ಷ ನಾನು ಕಟಿಂಗ್ ಶಾಪ್ಗೆ ಪರ್ಮನೆಂಟ್ ಆಗಿ ಹೋಗಲ್ಲ ಅಂತ. ಹಲ್ಲೆಲೂಯಾ. ಈಗ ಬ್ರದರ್, ನೀವು ಕಟಿಂಗ್ ಶಾಪ್ಗೆ ಹೋಗ್ತೀರಾ, ಶೇವಿಂಗ್ ಕಟಿಂಗ್ ಎಲ್ಲ ಮಾಡಿಸ್ತೀರಾ. ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಆಗಿದ ತಕ್ಷಣ ಅವ್ನ ಬಟ್ಟೆ ಒದ್ರಬಿಟ್ಟು ಬ್ರಷ್ ತಗೊಂಡು ಪೌಡ್ರ್ ಹಾಕ್ಬಿಟ್ಟು ಪೌಡ್ರ್ ಹಾಕೊಳ್ಳಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಆಡಿಸ್ಬಿಟ್ಟು ಸರ್ ಆಯ್ತು ಅಂತ ಹೇಳ್ತಾನೆ. ಆಗಿದ ತಕ್ಷಣ ತಗೋ ಅಂದ್ಬಿಟ್ಟು ಬರ್ತಾ ಇರ್ತೀವಾ. ಕರೆಕ್ಟಾಗಿ ಹೇಳಿ ನೀವೇನ್ ಮಾಡ್ತೀರಾ? ಆಯ್ತು ಸಾರ್ ಅಂತ ಹೇಳಿದ ತಕ್ಷಣ ಈಗ ಚೇರಿಂದ ಇಳಿಬೇಕು. ಇಳಿದ ತಕ್ಷಣ ನೀವೇನ್ ಮಾಡ್ತೀರಾ? ನಾನು ಕಟಿಂಗ್ ಶಾಪ್ ಹೋಗ್ತೀನಪ್ಪ. ನಾನು ಕಟಿಂಗ್ ಶಾಪ್ ಹೋಗ್ಬಿಟ್ಟು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಸರ್ ಅವನು ಆಯ್ತು ಅಂತ ಹೇಳ್ತಾನೆ. ಆಗಿದ ತಕ್ಷಣ ಕರೆಕ್ಟಾಗಿ ಈ ಕಡೆ ಅಲ್ಲಾಗಿದ ತಕ್ಷಣ ಪಕ್ಕದಲ್ಲಿ ಒಂದು ಕನ್ನಡಿ ಇರ್ತದೆ. ಆ ಕನ್ನಡದಲ್ಲಿ ಹೋಗ್ಬಿಟ್ಟು ಫಸ್ಟ್ ಸೈಡ್ ಹಾಕಿ ನೋಡ್ತೀನಿ. ಅದು ಕರೆಕ್ಟಾಗಿ ಕೈಗೆ ಇಟ್ಕೊತೀನಿ. ಈ ಕಿವಿ ಹಿಂಗಿದ್ಯಾ ಮತ್ತೆ ಈ ಕಡೆ ತಿರ್ಬಿಟ್ಟು ಹಿಂಗಿದ್ಯಾ ಅಂತ ನೋಡ್ಬಿಟ್ಟು ಆಮೇಲೆ ಮೀಸೆ ಇಟ್ಕೊಂತೀನಿ. ಕೈ ಈ ಲೆವೆಲ್ಗಿಲ್ಲ ಎಲ್ಲ ನೋಡ್ಬಿಟ್ಟು ಒಂದು ಸ್ವಲ್ಪ ಉದ್ದ ಬಿಟ್ಬಿಡ್ತಾನೆ. ಅದ್ರಲ್ಲಿ ಬನ್ನಿ ನೋಡ್ರಿ ಅಂತೀನಿ. ಸ್ವಲ್ಪ ಹೊತ್ತಾಗಿದೆ, ಅವಾಗ ತೆಗಿತಾನೆ. ಹಲ್ಲೆಲೂಯಾ. ಕನ್ನಡದಲ್ಲಿ ಅಷ್ಟು ಕ್ಲೀನಾಗಿ ಕಂಡುಹಿಡಿಬೋದು ನೋಡ್ರಿ. ಆಮೇಲೆ ಕೆಲವು ಟೈಮಲ್ಲಿ ಸೈಡ್ ಲಾಕು, ಆಮೇಲೆ ಕೆಲವು ಟೈಮಲ್ಲಿ ಮೀಸೆ ಕಟ್ಕೊಂಡಿರ್ತಾನೆ. ಕೆಲವು ಮೀಸೆ ಕೂದಲು ಏನಾಗ್ಬಿಟ್ಟಿರ್ತದೆ, ನಿಂತ್ಕೊಂಡ್ಬಿಟ್ಟಿರ್ತದೆ.
ಕೆಲವು ಜನರು ಜೋರಾಗಿ ನಗ್ತಾ ಇದಾರೆ, ಎಲ್ಲ ಅವ್ರ ಗಂಡಂದಿರು ಮೀಸೆ ಜೋರ ಚುಚ್ಚಿರ್ಬೇಕೇನು. ಪಾಸ್ಟರ್, ನಮ್ಮ ಗೊಡವೆ ನಿಮಗೆ ಬೇಡ ಪಾಸ್ಟರ್. ಈ ಗಂಡಂದಿರು ಹುಷಾರಾಗ್ಬಿಡ್ತಿದ್ದಾರೆ. ನಾನು ನಿಂತು ನಗ್ಬಿಟ್ಲು, ನೆಕ್ಸ್ಟ್ ಆ ಮೀಸೆನೇ ಇರಬಾರ್ದು. ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ನಾನು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೊಳ್ಳುವಾಗ ಕೆಲವು ಮೀಸೆಗಳು ಹಂಗೆ ಉದ್ದ ಇರ್ತದೆ. ನಾನು ಹೇಳ್ತೀನಿ ನೋಡಿ, 2 ಕೂದಲು ನಿಂತ್ಕೊಂಡಿದೆ, ಕಟ್ ಮಾಡೋ ಅಂತ ಹೇಳ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕಟ್ ಆದಮೇಲೆ ಈಗ ನಾನು ಮನೆಗೆ ಹೋಗ್ಬೋದು, ಇವನಿಗೆ ನಾನು ದುಡ್ಡು ಕೊಡ್ಬೋದು. ದುಡ್ಡು ಕೊಟ್ಬಿಟ್ಟು ಹೋಗ್ಬಿಟ್ರೆ ಬೇಡ ತೆಗೆದ್ಬಿಡ್ತಾನೆ, ಮತ್ತೆ ಕೆರಿಯಕ್ಕಾಗಲ್ಲ. ಹಲ್ಲೆಲೂಯಾ. ಅದಕ್ಕೆ ದುಡ್ಡು ಕೊಡೋಕ್ಕಿಂತ ಮುಂಚೆನೆ ಆಗಿದ ತಕ್ಷಣ ಕನ್ನಡಿ ಇನ್ನೊಂದಿರ್ತದೆ, ಅಲ್ಲಿ ನಿಂತ್ಕೊಂಡು ಎಲ್ಲ ಕ್ಲೀನ್ ನೋಡ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಮಾತ್ರ ದುಡ್ಡು ಕೊಟ್ಬಿಟ್ಟು ನೀಚೆ ಬರ್ತೀನಿ. ಬುದ್ಧಿವಂತರು ಹಂಗೆ ಮಾಡೋದು. ಹಲ್ಲೆಲೂಯಾ. ಕೆಲವು ಜನರು ಕತೆ ತಗೊಂಡು ಬರ್ತಾರೆ ಜೊತೆಲಿ ಮನೆಗೆ, ಅಯ್ಯೋ ಕಟಿಂಗ್ ಶಾಪ್ ಅವನು ಬಿಟ್ಬಿಟ್ಟು ಅವನೇ ಕಟ್ ಮಾಡ್ಕೊಳಕ್ಕೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ಮನುಷ್ಯ ಕಟಿಂಗ್ ಶಾಪ್ಗೆ ಹೋಗಿ ದುಡ್ಡು ಕೊಟ್ಟು ಕ್ಲೀನಾಗಿ ಕಟ್ಗಿಟ್ಟೆಲ್ಲ ಮಾಡಿಸ್ಕೊಂಡೆಲ್ಲ ಆದ್ಮೇಲೆ ಮತ್ತೆ ಕನ್ನಡಿ ನೋಡ್ಕೊಂಡು ಕರೆಕ್ಟ್ ಆಗಿದ್ರೆ ಈಚೆ ಬರ್ತಾನೋ, ಹಾಗೇನೆ ನಾವು ದೇವರ ರಾಜ್ಯಕ್ಕೆ ಹೋಗಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಈ ವಾಕ್ಯ ನಮ್ಮನ್ನ ರೆಡಿ ಮಾಡುತ್ತೆ, ಈ ವಾಕ್ಯ ನಮ್ಮನ್ನ ಶುದ್ಧಿ ಮಾಡುತ್ತೆ, ಈ ವಾಕ್ಯ ನಮ್ಮನ್ನ ಅಲಂಕರಿಸುತ್ತೆ. ದೇವರ ವಾಕ್ಯ ಹೇಳ್ತದೆ, ಈ ವಾಕ್ಯದ ಮೇಲೆ ಕಟ್ಟಲ್ಪಟ್ಟುವಂತವನು ಬಂಡೆ ಮೇಲೆ ಕಟ್ಟಲ್ಪಟ್ಟಿರ್ತಾನೆ. ಬಂಡೆ ಮೇಲೆ ಕಟ್ಟಲ್ಪಟ್ಟಿರುವಂತವನು ಎಂತ ಕಾಲಕ್ಕೂ ಎಂತ ಸಮಯಕ್ಕೂ ಎಂತ ಜಾಗದಲ್ಲಾಗಲಿ ಅವನ ಕೆಳಗಡೆ ಬೀಳಲ್ಲ. ನಿಮಗೆ ಅರ್ಥ ಆಗ್ತಾ ಇಲ್ಲ? ಕೆಲ ಜನರು ವಾಕ್ಯದಲ್ಲೇ ಇರಲ್ಲ ನೋಡ್ರಿ. ಕೆಲವು ಜನರು ವಾಕ್ಯದಲ್ಲಿ ಇರ್ತಾರೆ, ದೇವರಲ್ಲಿ ಇರ್ತಾರೆ. ಅವ್ರಿಗೆ ದುಡ್ಡು ಇರ್ಲಿ ಇಲ್ದೆ ಹೋಗ್ಲಿ, ಬಟ್ಟೆ ಇರ್ಲಿ ಇಲ್ದೆ ಹೋಗ್ಲಿ, ಸ್ಟ್ಯಾಂಡರ್ಡ್ ಇರ್ತಾರೆ, ಅಲ್ಲಾಡಲ್ಲ. ಎಷ್ಟೇ ಹೋರಾಟಗಳು, ಸಮಸ್ಯೆಗಳು, ಎಷ್ಟೇ ಮಕ್ಕಳಿಂದ, ಹೆಂಡತಿಯಿಂದ, ಗಂಡನಿಂದ, ಮನೆಯಿಂದ, ದುಡ್ಡು ವಿಷಯದಿಂದ ಏನೇ ಎಷ್ಟೇ ಹೋರಾಟಗಳು ಬಂದರೂ ಕೂಡ ಅಲ್ಲಾಡಲ್ಲ. ಯಾಕೆ ಅಲ್ಲಾಡಲ್ಲ ಗೊತ್ತಾ? ಇವ್ರ ಬೇರು ವಾಕ್ಯದ ಒಳಗಡೆ ಇರ್ತದೆ. ಇವ್ರ ಬೇರು ವಾಕ್ಯದ ಒಳಗಡೆ ಇರ್ತದೆ. ಅವ್ರಿಗೆ ಎಷ್ಟೇ ಹೋರಾಟಗಳು, ಬಿರುಗಾಳಿಗಳು, ಅಲೆಗಳು ಬಂದು ಬಡಿದ್ರು ಕೂಡ ಅವ್ರು ಬೀಳಲ್ಲ. ಆ ಕಾರಣ ಅವರ ಬೇರು ಕ್ರಿಸ್ತನ ಒಳಗಡೆ ಆಗಿರ್ತದೆ. ಅಂತವ್ರಿಗೆ ಎಷ್ಟೇ ಅಲೆಗಳು ಬಂದು ಬಡಿಲಿ, ನೀರು ಬಂದು ಬಡಿಲಿ, ಕಷ್ಟಗಳು ಬಂದು ಬಡಿಲಿ, ಅವ್ರನ್ನ ಯಾವತ್ತಿಗೂ ದೇವ್ರನ್ನ ಬಿಟ್ಟುಕೊಡಲ್ಲ, ದೇವರ ಮಹಿಮೆನ ಬಿಟ್ಟುಕೊಡಲ್ಲ, ದೇವರ ವಾಕ್ಯನ ಬಿಟ್ಟುಕೊಡಲ್ಲ. ಅವ್ರು ದೇವರೇ ಕರೆಕ್ಟ್ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನಾನು ಸರಿ ಇಲ್ಲ, ದೇವ್ರು ಕರೆಕ್ಟ್ ಆಗಿದ್ದಾರೆ, ನಾನು ಸರಿಗಿಲ್ಲ, ದೇವ್ರು ನೆಟ್ಟಿಗಿದ್ದಾರೆ, ನಾನು ಏನು ನನ್ನಲ್ಲಿ ಕೊರತೆ ಇದೆ, ನನ್ನಲ್ಲಿ ಏನೋ ಕೊರತೆ ಇದೆ, ನನ್ನಲ್ಲಿ ಏನೋ ಕಡಿಮೆ ಇದೆ, ನನ್ನಲ್ಲಿ ಏನೋ ಇದೆ, ಅದಕ್ಕೆ ನನಗೆ ಈ ಹೋರಾಟ. ಆದ್ರೆ ನಮ್ಮ ದೇವರು ಅಂತವನಲ್ಲ, ನಮ್ಮ ದೇವರು ಒಳ್ಳೆಯವನು, ನಮ್ಮ ದೇವರು ಕರೆಕ್ಟ್ ಆಗಿದ್ದಾನೆ, ನಮ್ಮ ದೇವರು ಪ್ರೀತಿ ಸ್ವರೂಪನಾದ ದೇವರು. ಅವನ್ ಏನೇ ಮಾಡಿದ್ರು ಕೂಡ ಒಳ್ಳೆದಕ್ಕೆ. ಹಲ್ಲೆಲೂಯಾ. ಇದು ಯಾರು ಹೇಳ್ತಾರೆ? ವಾಕ್ಯದ ಒಳಗಡೆ ಬೇರು ಬಿಡಲ್ಪಟ್ಟಂತವ್ರು ಹೇಳೋ ಮಾತುಗಳು. ಈಗ ವಾಕ್ಯದಲ್ಲಿ ಬೇರು ಬಿಡದೆ ಇರುವಂತ ಕೆಲವು ವ್ಯಕ್ತಿಗಳು ಇರ್ತಾರೆ, ಕೆಲವು ಕುಟುಂಬಗಳು ಇರ್ತದೆ, ಅದಕ್ಕೆ ಸ್ವಲ್ಪ ಗಾಳಿ ಬಡಿಯಂಗಿಲ್ಲ. ಅರ್ಥ ಆಗಿಲ್ಲ? ಸ್ವಲ್ಪ ಕಷ್ಟ ಬರಂಗಿಲ್ಲ, ಸ್ವಲ್ಪ ಹೋರಾಟ ಬರಂಗಿಲ್ಲ, ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಬರಂಗಿಲ್ಲ. ಗಂಡ ಸತ್ತ ಮುಂಡೆ ಅಂತಾರೆ, ಗೊತ್ತಾಗಿಲ್ಲ? ತಲೆ ಮಲ್ಕೈಕು ಮನೆಯಲ್ಲ ಆಗ್ತಾ ಇದೆಯೋ. ಹಲ್ಲೆಲೂಯಾ. ಅವ್ರ ಬಾಯಿ ಬಿಟ್ಟು ಹೇಳೋದೇ ಬೇಡ, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಇವ್ರಿಗೇನೋ ವಾಂತಿ ಭೇದಿ ಬಂದಿದೆ ಅಂತ. ನೋಡಿ ದೂರದಿಂದ ನೋಡಿದಷ್ಟೇ ಗೊತ್ತಾಗ್ಬೇಕು, ಏನೋ ವಾಂತಿ ಭೇದಿ ಬಂದಿದೆ. ಹಲ್ಲೆಲೂಯಾ. ಸ್ವಲ್ಪ ಸಮಸ್ಯೆ ಬರಬಾರ್ದು, ಸ್ವಲ್ಪ ಹೋರಾಟ ಬರಬಾರ್ದು. ಕಷ್ಟ, ಹಿಂಸೆ, ಹೋರಾಟ, ಕಣ್ಣೀರು, ದುಃಖ ನಮಗ್ ಬರ್ದಿರೋ ಮರಗಳಿಗೆ ಬರ್ತಾವ, ಕಲ್ಲುಗಳಿಗೆ ಬರ್ತಾವ. ಕಣ್ಣೀರು, ಕಷ್ಟ ಬರುವಾಗ ಏನಾಗುತ್ತೆ ಹೇಳ್ರಿ?
ಹೃದಯ ಆಳದಿಂದ ದೇವ್ರನ್ನ ನೆನಿತೀವಿ, ಹೃದಯ ಆಳದಿಂದ ದೇವ್ರನ್ನ ಕೂಗ್ತೀವಿ. ಅದು ದೇವ್ರು ತುಂಬಾ ಇಷ್ಟ. ನೀನು ಅವಾಗ ಕೂಗಿದ್ರೆ ಕಷ್ಟನೇ ಬರಲ್ಲ. ನೀನು ಕೂಗೋದೇ ಇಲ್ಲ. ಜೇಬಲ್ಲಿ ದುಡ್ಡಿದ್ರೆ, ಮನೇಲಿ ರೇಷನ್ ಇದ್ರೆ, ನೀನು ನೆನ್ಸಿದ್ದೆಲ್ಲ ಬಟ್ಟೆ ಬಂದ್ಬಿಟ್ರೆ, ನೀನು ಕೇಳಿದಷ್ಟು ದುಡ್ಡು ಅವಾಗ ಕಮ್ 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 ಅಂತೇಳಿ ಇನ್ಕಮ್ ಬರ್ತಾ ಇದ್ರೆ ನಿನ್ಸಲ ಪ್ರಾರ್ಥನೆ ನಿನ್ ಜ್ಞಾಪನ ಬರಲ್ಲ, ವಾಕ್ಯ ನಿನ್ ಜ್ಞಾಪನ ಬರಲ್ಲ. ಕೆಲ ಜನರು ಅಬ್ಸರ್ವ್ ಮಾಡಿ ನೋಡ್ರಿ, ವಾಕ್ಯ ಅಂದ್ರೆ ಆಹಾ, ಪ್ರಾರ್ಥನೆ ಅಂದ್ರೆ ಆಹಾ, ದೇವರಂದ್ರೆ ಆಹಾ, ಹಿಡಿಯಕ್ಕಾಗಲ್ಲ. ಏನ್ ಸೂರಪ್ಪ ಆಗ್ಬಿಡ್ತಾರ, ಕೆಲ ಜನರು ವೀರಪ್ಪ ಆಗ್ಬಿಡ್ತಾರ. ನನ್ನ ಮುಟ್ಟವ್ರು ಯಾರು, ಲಾಸ್ಟ್ಗೆ ಅವ್ನು ಮೀಸೆ ನಿಲ್ದಂಗೆ ಆಗ್ಬಿಡ್ತು. ಹೆಣ್ಮಕ್ಳು ನಗ್ತಾವ್ರಂದ್ರೆ ಅಂತ ವೀರಪ್ಪ ಮನೆಗಳಲ್ಲಿ ಯಾರೋ ಇದ್ದಾರೆ ಅಂತ. ಹಲ್ಲೆಲೂಯಾ. ಎಲ್ಲ ಅನುಕೂಲವಾಗಿರುವಾಗ ದೇವ್ರ ಜ್ಞಾಪಕ ಬರಲ್ಲ, ಎಲ್ಲ ಅನುಕೂಲವಾಗಿರುವಾಗ ಪ್ರಾರ್ಥನೆ ಜ್ಞಾಪಕ ಬರಲ್ಲ, ಎಲ್ಲ ಅನುಕೂಲವಾಗಿರುವಾಗ ವಾಕ್ಯ ಓದಲ್ಲ, ಎಲ್ಲ ಅನುಕೂಲವಾಗಿರುವಾಗ ಉಪವಾಸ ಅಂತೂ ಜ್ಞಾಪಕಕ್ಕೆ ಬರೋದಿಲ್ಲ. ಎಲ್ಲ ಅನುಕೂಲವಾಗಿದ್ರೆ ಕುಟುಂಬದ ಪ್ರಾರ್ಥನೆ ಜ್ಞಾಪಕ ಬರೋದಿಲ್ಲ. ಯಾವಾಗ ಸ್ವಲ್ಪ ಏಟ್ ಬೀಳುತ್ತೋ, ಬರ್ರಿ ಬರ್ರಿ, ಮಕ್ಕಳೇ ಬನ್ನಿ ಮಣ್ಕಾಲ ಹಾಕ್ರಿ, ಹೇಳ್ರಿ ಅಳ್ರಿ, ಅನ್ನಾಳ ಯಾವತ್ತೂ ಇರಿದ್ರು ಹಾಡು ಅವತ್ತು ಬರ್ತದೆ. ಅನ್ನಾಳ ಪ್ರಾರ್ಥನೆ ಕೇಳಿ ನನ್ನ ಪ್ರಾರ್ಥನೆನೂ ಕೇಳಪ್ಪ, ಸೋತು ಹೋಗಿದೆ, ನಿಂಬೆಣ್ಣು ಹಿಂಡಂಗೆ ಹಿಂಡಾಕ್ಬಿಟ್ಟಿದ್ದಾರೆ, ನನ್ನ ಕಷ್ಟ ಯಾರಿಗೆ ಹೇಳಿ. ಅವಾಗ ಮೊಣಕಾಲು ಹಾಕ್ತಾರೆ. ಇವ್ರಿಗೆ ಆಶ್ಚರ್ಯ, ನೀವು ಹೋಗಿದ್ದು 10 ಗಂಟೆಗೆ, 1 ಗಂಟೆಗೆ ಈಚೆ ಬಂದಿದ್ದೀರಾ, 3 ಅವರ್ ಮೊಣಕಾಲು ಹಾಕಿರೋ ಗೊತ್ತಿಲ್ಲ. ಬೇರೆ ಟೈಮಲ್ಲಿ 5 ನಿಮಿಷ ಮೊಣಕಾಲ, ಯಾಕೆ ಹೊಟ್ಟೆ ತುಂಬಿದೆ, ಜೋಬ್ ತುಂಬಿದೆ, ಹೊಟ್ಟೆ ತುಂಬಿದೆ, ಜೋಬ್ ತುಂಬಿದೆ, ಮೊಣಕಾಲೆಲ್ಲ ನಿಲ್ಲಕ್ಕಾಗಲ್ಲ ಮೈಗ. ಚರಾಕು ಸ್ತೋತ್ರ. ಯಾಕೆ ದೇವರು ಚೇರ್ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಕೇಳಲ್ವಾ? ಚೇರ್ ಮೇಲೆ ಕುಣ್ಸಕ್ಕೂ ಗೊತ್ತು, ಮಂಡಿನಲ್ಲೇ 24 ಗಂಟೆ ನಿಲ್ಸಕ್ಕೂ ಗೊತ್ತು. ಹಲ್ಲೆಲೂಯಾ. ಕೆಲವು ಜನರಿಗೆ ಎಲ್ಲ ಅನುಕೂಲ ಇದು ಬಿಟ್ರೆ ದೇವ್ರ ಜ್ಞಾಪಕ ಬರಲ್ಲ. ಅವಾಗ ಸ್ವಲ್ಪ ಕೊರತೆಗಳು, ಹೋರಾಟಗಳು, ಬಲಹೀನತೆಗಳು, ಸಮಸ್ಯೆಗಳು ಬರುವಾಗ ಅವ್ರುಗಳು ದೇವ್ರನ್ನ ನೆನೀತಾರೆ, ಅವ್ರು ದೇವ್ರನ್ನ ಕರೀತಾರೆ. ಹಲ್ಲೆಲೂಯಾ. ಇವತ್ತೊಂದು ಕಲ್ತ್ಕೊಳ್ರಿ, ನಿನ್ನ ಹತ್ರ ಇರ್ಲಿ ಇಲ್ಲದೆ ಹೋಗ್ಲಿ, ತೃಪ್ತಿಯಾಗಿರ್ರಿ ಇಲ್ಲದೆ ಹೋಗ್ಲಿ, ಎಲ್ಲವುಗಳ ಮಧ್ಯದಲ್ಲಿ ನಿನ್ ದೇವ್ರನ್ನ ಕರಿ. ನಿನ್ ದೇವ್ರ ಕರ್ದ್ ನೋಡು, ನಿನ್ ದೇವ್ರ ಕೂಗಿ ನೋಡು. ದೇವ್ರು ಕೆಲವು ಜನರಿಗೆ ಹೇಳ್ತಾರೆ, ನನ್ನನ್ನು ಮರೆತು ಜೀವಿಸ್ತಾ ಇರುವಂತ ಕೆಲವು ಸಂತತಿಗಳಿದ್ದಾರೆ. ಹಲ್ಲೆಲೂಯಾ. ನಾನು ಅವ್ರ ಜೀವನದಲ್ಲಿ ಮಾಡಿರುವಂತ ಒಂದೊಂದು ರಕ್ಷಣೆಯನ್ನ, ಒಂದೊಂದು ಅದ್ಭುತವನ್ನ, ಒಂದೊಂದು ಬಿಡುಗಡೆಯನ್ನ, ಒಂದೊಂದು ಮಹಿಮೆಯ ಕಾರ್ಯವನ್ನ ನನ್ನನ್ನು ಮರೆತು ನನ್ನ ಬಿಟ್ಟು ದೂರ ಹೋಗಿ ಜೀವಿಸ್ತಾ ಇರುವಂತ ಕೆಲವು ಸಂತತಿಗಳಲ್ಲಿ ಇದ್ದೀರಿ. ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಜ್ಞಾಪಿಸ್ಕೋ. ಒಂದು ಟೈಮ್ನಲ್ಲಿ 2 ಜೊತೆ ಬಟ್ಟೆ ತಗೊಳಕ್ ನಿನ್ನ ಹತ್ರ ದುಡ್ಡು ಇರಲಿಲ್ಲ. ಒಂದು ಟೈಮ್ನಲ್ಲಿ ಹೊಟ್ಟೆ ತುಂಬಾ ತಿನ್ನುವಂತ ಆಹಾರ ತೆಗೆದುಕೊಳ್ಳೋ ಕಾಸು ನಿನ್ನ ಹತ್ರ ಇರಲಿಲ್ಲ. 4 ಜನ ನೋಡಿ ಶಬಾಷ್ ಅಂತ ಹೇಳೋ ರೀತಿಯಲ್ಲಿ ಒಂದು 2 ವೀಲರ್ ಅಲ್ಲ, ಸೈಕಲ್ ಕೂಡ ನನಗೆ ಗತಿ ಇರಲಿಲ್ಲ. ಬಾಡಿಗೆ ಕಟ್ಟಿ ಎಷ್ಟು ಸಾರಿ ಬಾಡಿಗೆ ಕಟ್ಟುವಾಗ ಸ್ವಲ್ಪ ತಡವಾಗುವಾಗ, ಬಾಡಿಗೆ ಕಟ್ಟೋ ಸಮಯದಲ್ಲಿ ಓನರ್ಗಳು ಬೈದಿದ್ದನ್ನು ನೀನು ಮರೆತೋಗಿದ್ಯಾ? ಅಯ್ಯೋ ರೀ, ಹೊಟ್ಟೆ ಹಸಿ, ಮನೇಲಿ ಏನು ಇಲ್ಲ ಅಂತ ಹೇಳಿದಂತ ಆ ಹೆಂಡತಿ ಮಾತಾಡಿದ ಶಬ್ದಗಳನ್ನ ಮರೆತೋಗಿದ್ಯಾ? ಅಯ್ಯೋ, ಚೀಟಿ ದುಡ್ಡು ಎತ್ತು ಬಿಟ್ಟಿದ್ದೀನಿ, ಈ ತಿಂಗಳ ಚೀಟಿ ದುಡ್ಡೇ ಸೆಟ್ ಆಗಿಲ್ಲ, ಹೇಗೆ ಮಕ್ಕ ಎತ್ಕೊಂಡು ಹೋಗೋದು, ಹೇಗೆ ಅವ್ರಿಗೆ ಮಕ್ಕ ತೋರಿಸೋದು ಅಂತ ಹೇಳಿದಂತ ಆ ದಿನಗಳನ್ನ ಮರ್ತೋಗಿದ್ಯಾ? ಇವತ್ತು ಚೀಟಿ ನಾಳೆ ಅಂದ್ರೆ 2 ದಿನ ಮುಂಚೆನೆ ಹೋಗಿರ್ತೀಯ ನೀನು.
ಮಣ್ಣಿನಲ್ಲಿ ಅರ್ಧ ಡಬ್ಬ ಅಕ್ಕಿ ಇದೆ ನನಗೆ, ಆ ಡಬ್ಬ ಪೂರ್ತಿ ತುಂಬಿಸುವಂತ ಶಕ್ತಿ ನಿಮಗೆ ದೇವರನ್ನ ಕೊಟ್ಟಿದ್ದಾರೆ. ಸೈಕಲ್ ಗತಿ ಇಲ್ಲದೆ ಇರುವಾಗ ಇವತ್ತು ದೇವರು ಬೇಕಾಗಿರೋ ವಾಹನಗಳನ್ನು ಕೊಟ್ಟಿದ್ದಾನೆ. ಬಾಡಿಗೆ ಕಟ್ಟೋ ಶಕ್ತಿ ಇಲ್ಲದಿರುವಂತ ಸಮಯಗಳಲ್ಲಿ ಇವತ್ತು ದೇವರು ಸ್ವಂತ ಸ್ಥಳಗಳನ್ನ, ಮನೆಗಳನ್ನ, ಜಮೀನುಗಳನ್ನ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು? ದೇವರು. ನಿನ್ ತೋಲ್ಬಲವೋ, ನಿನ್ನ ಶಕ್ತಿಯೋ, ನಿನ್ನ ಬುದ್ಧಿಯೋ, ಅಪ್ಪನ ಆಸ್ತಿಯೋ, ಅಮ್ಮನ ಆಸ್ತಿಯೋ ಅಲ್ಲ, ಎಲ್ಲವೂ ದೇವರಿಂದಲ್ಲ. ಅದಕ್ಕೆ ಉದಾಹರಣೆ ಯಾರು ಗೊತ್ತಾ? ಯೋಬನ್ರಿ ಏನ್ರಿ ಕಡಿಮೆ ಇತ್ತು ಅವನಿಗೆ? ಯೋಬನಿಗೆ ಏನ್ ಕಡಿಮೆ ಇತ್ತು? ಎಷ್ಟು ಜನ ಕೆಲಸದವರು, ಎಷ್ಟು ದೊಡ್ಡ ಮನೆ, 10 ಜನ ಮಕ್ಕಳು, ಒಂದೇ ಹೆಂಡತಿ. ಅಲ್ಲೇಲೂಯಾ. ಕೆಲಸಗಾರರ ಲೆಕ್ಕ ಇಲ್ಲ. ಮನೇಲಿ ಕುದುರೆಗಳು, ಎತ್ತುಗಳು, ಕುರಿಗಳು, ಒಂಟೆಗಳು, ಲೆಕ್ಕನೇ ಇಲ್ಲ. ಬಹು ಶ್ರೀಮಂತ. ಅಷ್ಟು ಶ್ರೀಮಂತನಾಗಿದ್ರು ಕೂಡ ದೇವರ ಭಯ ಭಕ್ತಿಲಿ ಸ್ವಲ್ಪನ ಕಡಿಮೆ ಆಗಿಲ್ಲ. ಅಷ್ಟು ಶ್ರೀಮಂತನಾದ್ರೂ ಕೂಡ ದೇವರ ಭಯ ಭಕ್ತಿಯಲ್ಲಿ ಅವನು ಕಡಿಮೆ ಆಗಿಲ್ಲ. ದೇವರ ವಾಕ್ಯ ಬೆಳೆದ ಅಷ್ಟು ಶ್ರೀಮಂತನಾಗಿದ್ರು ಕೂಡ ಪ್ರತಿನಿತ್ಯ ಅವ್ರ ಮಕ್ಕಳ ತಪ್ಪಿನ ನಿಮಿತ್ತವಾಗಿ ದೇವರ ಮುಂದೆಗಡೆ ಹೋಗಿ ಆರಾಧನೆ ಮಾಡಿ, ಕ್ಷಮೆ ಕೇಳಿ, ಯಜ್ಞವನ್ನ ಮಾಡಿ ಹಿಂದಿರುಗಿ ಮನೆಗೆ ಬರ್ತಾ ಇದ್ದಂತೆ. ಅಲ್ಲೇಲೂಯಾ. ಒಂದು ದಿನ ಅವನ ಜೀವಿತದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಲ್ಲಿ ಅವನ ಜೀವಿತದಲ್ಲಿ ಮಕ್ಕಳು ನಷ್ಟ ಆಗ್ತಾರೆ. ಎಲ್ಲ ಆಸ್ತಿ ಪಾಸ್ತಿ ದುಡ್ಡೆಲ್ಲ ನಷ್ಟ ಆಗುತ್ತೆ. ಅವನಿಗೆ ಆರೋಗ್ಯ ನಷ್ಟ ಆಗುತ್ತೆ, ರಿಲೇಷನ್ಗಳು ನಷ್ಟ ಆಗ್ತಾರೆ, ಮಿತ್ರರು ನಷ್ಟ ಆಗ್ತಾರೆ. ಎಲ್ಲ ಕೈ ಬಿಟ್ಟು ಕೈ ತಪ್ಪು ಹೋಗುವಾಗ ಅದರ ಮಧ್ಯದಲ್ಲಿ ಅವನು ಹೇಳ್ತಾನೆ, ಅವ್ರ ಎಂತಿಗೆ ನೋಡಿ ಹೇಳ್ತಾನೆ, ಆ ರೀತಿ ಹೇಳ್ಬೇಡ. ಯಾಕಂದ್ರೆ ಇವತ್ತು ನಾವು ಜೀವಂತವಾಗಿದ್ದೀವಿ. ಎಲ್ಲ ನಷ್ಟ ಆಗಿದೆ, ಹೌದು. ಎಲ್ಲ ಕಳ್ಕೊಂಡಿದೀವಿ, ಹೌದು. ಆದ್ರೆ ಜೀವ ನಷ್ಟ ಆಗಿಲ್ಲ, ಪ್ರಾಣ ನಷ್ಟ ಆಗಿಲ್ಲ. ಇವತ್ತಿಗೂ ನಾವು ಬದುಕ್ತಾ ಇದೀವಿ ಅಂದ್ರೆ ಈ ಒಂದು ಕ್ಷಣ ಸಾಕು ದೇವರ ಅದ್ಭುತ ಮಾಡಕ್ಕೆ, ದೇವರ ಅತಿಶಯ ಮಾಡಕ್ಕೆ, ದೇವರು ಬದಲಾಯಿಸುವುದಕ್ಕೆ. ದೇವರ ಮಕ್ಕಳೇ ನೋಡ್ರಿ, ಅವನ ಹತ್ರ ಎಲ್ಲ ಇತ್ತು. ಪ್ರತಿದಿನ ದೇವ್ರು ನೆನೆಸ್ತಾ ಇದ್ನಂತೆ. ಕೇಳಿಸ್ತಾ ಇದೆಯಾ? ಯೋಬನ ಹತ್ರ ಎಲ್ಲ ಇದೆ. ಕಿಟಕಿ ಹಾಕಿದ್ರೆ 20 ಜನ ಕೆಲಸಗಾರರು ಬರ್ತಾರೆ. ಅಷ್ಟೆಲ್ಲ ಅನುಕೂಲ ಇದ್ರೂ ಕೂಡ ಅವನು ಅದರಲ್ಲಿ ಕೂಡ ದೇವರ ಭಯಭಕ್ತಿ ಉಳ್ಳವನಾಗಿದ್ದ. ಭಯಭಕ್ತಿ ಇಷ್ಟು ಕಡಿಮೆ ಆಗಿಲ್ಲ. ಎಲ್ಲ ಇರುವಾಗಲೂ ಕೂಡ ಅದೇ ಆರಾಧನೆ, ಅದೇ ಭಕ್ತಿ, ಅದೇ ಪ್ರಾರ್ಥನೆ, ಅದೇ. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ನಮ್ಮ ಜನಗಳು ಹೆಂಗ್ ಗೊತ್ತಾ? ಪೋತ ರಾಯ್ ಕೂದ್ರೆ ಏನಂತ ಹೆಸರು ಗೊತ್ತಾಯ್ತಂತೆ. ಅಲ್ಲೆಲ್ಲೂಯ್ಯ. ನಮ್ಮ ಜನರಿಗೆ ಕೆಲಸ ನೋಡಿದ್ರ ಏನ್ ಅದ್ಭುತ ಆಗದೆ ಇರೋರ್ಗು ನೀನೇ ಎಲ್ಲ, ನೀನಿಲ್ಲದೆ ಏನಿಲ್ಲ. ದೇವರೇ ಜೊತೆಯಲ್ಲಿ ನೀನು ಇರುವೆ. ಏನೇನೋ ಪ್ರಾರ್ಥನೆ. ದೇವರು ಆಶೀರ್ವಾದ ಮಾಡಿಬಿಟ್ರು. ದೇವರು ಆಶೀರ್ವಾದ ಮಾಡಿದ ತಕ್ಷಣ ಈಗ ದೇವ್ರ ಜ್ಞಾಪಕನೇ ಬರ್ತಾ ಇಲ್ಲ, ಸಭೆ ಜ್ಞಾಪಕ ಬರ್ತಾ ಇಲ್ಲ, ಸಭೆಯಲ್ಲಿ ಕುತ್ಕೊಳ್ಳಕ್ ಆಗ್ತಾ ಇಲ್ಲ. ಸಭೆಗೆ ದೇವ್ರಿಗೆ ಸಮಯ ಕೊಡಕ್ ಆಗ್ತಾ ಇಲ್ಲ, ಕರೆಕ್ಟ್ ಸಮಯಕ್ಕೆ ಆಲಯಕ್ಕೆ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಮುಂಚೆ ಏನ್ ದಾಹ, ಎಲ್ಲರೂ ಬರೋಕ್ಕಿಂತ ಮುಂಚೆ ಆದ್ರೆ ಕುತ್ಕೊಂಡು ದೇವ್ರ ಹತ್ರ ಮಾತಾಡ್ತಾ ಇದ್ರೆ ಮರ್ತೋಗ್ಬಿಟ್ರ? ಪೂರ್ಣ ಹೃದಯದಿಂದ ಬೈಕಿಯಿಂದ ದೇವರನ್ನ ಕರ್ರಗಳ ತಟ್ಟಿ ಆರಾಧನೆ ಮಾಡ್ತಾರೆ, ಮರ್ತೋಗ್ಬಿಟ್ರ? ಯಾರು ಸೇವಕರು ಹೇಳಕ್ಕಿಂತ ಮುಂಚೆ ಪಟ್ಟಂದ ಮಣಕಾಲ ಮರ್ತೋಗ್ಬಿಟ್ಟ? ಯಾರು ಬರ್ದೆ ಹೋಗ್ಲಿ, ನಾನ್ ಚರ್ಚೆಗೆ ಹೋಗ್ತದೆ, ಪಟ್ಟದ ಓಡ್ ಬರ್ತದೆ, ಮರ್ತೋಗ್ಬಿಟ್ಟ? ದೇವರ ಆಶೀರ್ವಾದ ಮಾಡಿದ ತಕ್ಷಣವೇ ದೇವರ ಮರೆಯುವಂತ ಕೆಲವು ಸಂತತಿಗಳಿವೆ. ಹಲ್ಲೆಲೂಯಾ. ಆದ್ರೆ ಯೋಬನ ಜೀವಿತ ಹಾಗಾಗಿರ್ಲಿಲ್ಲ. ಯೋಬ ಎಲ್ಲ ಇರುವಾಗಲೂ ಅದೇ ಭಕ್ತಿ, ಅದೇ ಆರಾಧನೆ, ಅದೇ ಮಹಿಮೆ, ಅದೇ ಗೌರವನೆ, ಅದೇ ಭಯ ಭಕ್ತಿನೇ. ಆದ್ರೆ ಒಂದು ಸಮಯ ಬರುತ್ತೆ, ಎಲ್ಲ ನಷ್ಟ. ಯೋಬನ ಜೀವಿತದಲ್ಲಿ ಎಲ್ಲ ನಷ್ಟ. ಮಕ್ಕಳ ನಷ್ಟ, ಆರೋಗ್ಯ ನಷ್ಟ, ಇರೋಬರ ದುಡ್ಡು, ಆಸ್ತಿ ಪಾಸ್ತಿ ಎಲ್ಲ ನಷ್ಟ. ಬಟ್ಟೆ ಹಾಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಮೈ ಮೇಲೆ ರೋಗ,
ಬೆತ್ತಲೆ ಆಗಿದ್ದಾನೆ. ಹಲ್ಲೆಲೂಯಾ. ಅದರ ಮಧ್ಯದಲ್ಲಿ ಅವರ ಹೆಂಡತಿ ಬಂದು ಹೇಳ್ತಾವಳೆ, ನಿನಗೇನು ಬಂದಿದ್ದು? ಈ ದೇವರು ನಮಗೆ ಬೇಕಾ? ಏನು ಒಳ್ಳೇದು ಮಾಡಿದ್ದಾನೆ, ಏನು ಸರಿ ಮಾಡಿದ್ದಾನೆ ನೋಡು, ಎಲ್ಲ ನಷ್ಟ ಆಯಿತು, ಎಲ್ಲ ಹೊಂಟೋಯ್ತು, ಬಿಟ್ಟು ಬಿಡೋ ದೇವ್ರನ್ನ ಅಂತೇಳಿ ಅವಳು ಹೇಳುವಾಗ ಅವನು ಹೇಳ್ತಾನೆ, ಆ ರೀತಿ ಹೇಳ್ಬೇಡ, ಆ ರೀತಿ ನೀನು ಮಾತಾಡಬೇಡ. ಏನು ಇಲ್ಲದವರಾಗಿ ನಾವು ಬಂದಿದ್ದು. ಹಲ್ಲೆಲೂಯಾ. ಏನು ಇಲ್ಲದವರಾಗಿ ನಾವು ಬಂದಿದ್ದು. ಹೋಗುವಾಗಲೂ ಏನು ಇಲ್ಲದವರಾಗಿ ಹೋಗ್ತೇವೆ. ಆತನು ಇನ್ನೂ ಒಂದು ಮಾತು ಹೇಳ್ತಾನೆ, ಆ ಪರಿಸ್ಥಿತಿಯಲ್ಲಿ ನಾವಾಗಿದ್ದ ದೇವ್ರ ಕಣ್ಣಿದ್ಯಾ, ಮೂಗಿದ್ಯಾ, ಎಲ್ಲ ಇದೆ, ನಿನಗೆ ಕಣ್ಣಿಲ್ಲ. ನಿನ್ನ ಕಣ್ಣಿದ್ರೆ ಸರಿಯಾಗಿ ನಿನ್ನ ದೇವ್ರು ನೋಡ್ಕೊಳ್ತಾ ಇದ್ದ. ನಿನಗೆ ಮೂಗಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಏನೂ ಇಲ್ಲ, ಕೇಳಕ್ಕೆ ನೀನು ರೆಡಿನೇ ಇಲ್ವಲ್ಲ. ನನ್ನ ದೇವರ ಕಣ್ಣುಗಳು ಅಗ್ನಿ ಜ್ವಾಲೆ ಉಳ್ಳ ಕಣ್ಣುಗಳು. ಅವನಿಗೆ ಕಣ್ಣಿದೆ, ಕೈ ಇದೆ, ಕಾಲಿದೆ, ಎಲ್ಲ ಇದೆ. ಅವನು ಮುಡ್ತಾನೆ. ದೇವ್ರು ಹೇಳ್ತಾರೆ, ನೀವು ನನ್ನ ಅಂಗೈಗಳಿದ್ದೀರಿ. ದೇವ್ರು ಹೇಳ್ತಾರೆ, ನೀವು ನನ್ನ ಅಂಗೈಯಲ್ಲಿದ್ದೀರಿ, ನನ್ನ ಕರ್ರಗಳಲ್ಲಿದ್ದೀರಿ. ಅಂದ್ರೆ ದೇವರ ಕೈ ಇದೆ, ಕಾಲಿದೆ, ಎಲ್ಲ ಇದೆ. ಯೋಬ ಹೇಳ್ತಾನೆ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡು. ನಾವು ಮಾಡಬೇಕಾಗಿರೋದು ಒಂದೇ ಒಂದು ಸ್ತೋತ್ರ. ಹಲ್ಲೆಲೂಯ. ನಾವು ಮಾಡಬೇಕಾಗಿರೋದು ಒಂದೇ ಒಂದು ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಏನು ಇಲ್ಲದವರಾಗಿ ಬಂದೆವು, ಏನು ಇಲ್ಲದವರಾಗಿ ಹೋಗದೆವು. ಕರ್ತನೆ ಕೊಟ್ಟನು, ಕರ್ತನೆ ತೆಗೆದುಕೊಂಡು ದೇವರಿಗೆ ಸ್ತೋತ್ರ. ಇರುವಾಗಲೂ ದೇವರು ಮರ್ತಿಲ್ಲ, ಇಲ್ಲದೆ ಇರುವಾಗಲೂ ದೇವರು ಮರ್ತಿಲ್ಲ. ಇರುವಾಗಲೂ ಪ್ರಾರ್ಥನೆ ಕಡಿಮೆ ಆಗಿಲ್ಲ, ಇಲ್ಲದೆ ಇರುವಾಗಲೂ ಪ್ರಾರ್ಥನೆ ಕಡಿಮೆ ಆಗಿಲ್ಲ. ಇರುವಾಗಲೂ ಪ್ರೀತಿ ಕಡಿಮೆ ಆಗಿಲ್ಲ, ಇಲ್ಲದೆ ಇರುವಾಗಲೂ ಪ್ರೀತಿ ಕಡಿಮೆ ಆಗಿಲ್ಲ. ಇರುವಾಗ ಹೇಗೆ ಇದ್ನು, ಇಲ್ಲದೆ ಇರುವಾಗ ಹಾಗೆ ಇರ್ತಾನೆ. ಈ ವ್ಯಕ್ತಿ ಯಾರು ಗೊತ್ತಾ? ವಾಕ್ಯದ ಒಳಗಡೆ ಇರುವಂತವನು. ವಾಕ್ಯದ ಒಳಗಡೆ ಇರುವಂತವನು. ಈ ವಾಕ್ಯ ಯಾವತ್ತಿಗೂ ಅವನ ಮುಖವನ್ನ ಲಜ್ಜೆಗೀಡಾಗುವಂತೆ ಮಾಡೋದಿಲ್ಲ. ಕಾರಣ ಅವನು ವಾಕ್ಯದ ಒಳಗಡೆ ಭಯಂಕರವಾಗಿ ಬೇರುತ್ತಾನೆ. ಅಂತ ಮರಿಗೆ ಎಷ್ಟೇ ಗಾಳಿ ಬರಲಿ, ನೀರಿರ್ಲಿ, ಇಲ್ಲದೆ ಹೋಗ್ಲಿ, ಏನು ಇರ್ಲಿ, ಅದು ಬಾಡಲ್ಲ, ಅದು ಒಣಗಲ್ಲ, ಅದು ಬೀಳಲ್ಲ. ಅದು ನಿತ್ಯ ನಿತ್ಯಕ್ಕೂ ಹಾಗೆ ಕರ್ತನು ಬರೋವರೆಗೂ ನಿಲ್ಲುವಂತವನಾಗಿರ್ತಾನೆ. ಅಂತವನು ಎಲ್ಲಿವರೆಗೂ ನಿಲ್ತಾನೆ, ಅಂತ ಕುಟುಂಬ ಎಲ್ಲಿವರೆಗೂ ನಿಲ್ಲುತ್ತೆ, ಅಂತ ವ್ಯಕ್ತಿ ಎಲ್ಲಿವರೆಗೂ ನಿಲ್ತಾನೆ. ದೇವರ ವಾಕ್ಯ ಬೀಳ್ತದೆ. ಅಂತ ವ್ಯಕ್ತಿ, ವಾಕ್ಯದಲ್ಲಿ ಇರುವಂತ ವ್ಯಕ್ತಿ, ವಾಕ್ಯವನ್ನು ಧರಿಸಿಕೊಂಡಿರುವಂತ ವ್ಯಕ್ತಿ ಕರ್ತನು ಬರೋವರೆಗೂ ಹಾಗೇ ಇರ್ತಾನೆ. ಹಲ್ಲೆಲೂಯಾ. ನಿಮಗೆ ಪ್ರಯೋಜನ ಆಗ್ತಾ ಇಲ್ಲ ಅನ್ಕೊಂತೀನಿ. ಆಗ್ತಾ ಇದೆಯಾ? ಹೋಗಲ್ಲ, ನಿಲ್ಲಿಸ್ಲಾ? ನಿಜವಾಗ್ಲು ಸೀರಿಯಸ್ ಆಗಿ ಎರಡು ಆಪ್ಷನ್. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಳ್ತಿಲ್ಲ. ನಿಲ್ಲಿಸು ಅಂದ್ರೆ ಇಮ್ಮಿಡಿಯೇಟ್ಲಿ ನಿಲ್ಲಿಸ್ತೀನಿ, ಇಲ್ಲ ಹೋಗಿ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹೋಗ್ತೀನಿ. ಮನಸ್ಸು ಒಳಗಡೆ ಹೊರಗಡೆ ಹಾಕಿ ಪರವಾಗಿಲ್ಲ. ಇಲ್ಲ, ನಾನೇ ಆಪ್ಷನ್ ಕೊಡ್ತಾ ಇದ್ದೀನಿ. ನಿಜ, ಕೋಪ ಇಲ್ಲ, ಬೇಜಾರಿಲ್ಲ, ಇಲ್ಲ, ಸಂತೋಷವಾಗಿ ನಿಲ್ಲಿಸ್ತೀನಿ. ದೇವರಾತ್ಮ ಕೇಳು ಅಂದಾಗ ನಾನು ಕೇಳ್ತಾ ಇದ್ದೀನಿ. ನನಗೆ ಕೇಳ್ಬೇಕು ಅನಿಸ್ತದೆಯಾ? ಹಲ್ಲೆಲೂಯಾ. ನಿಮಗೆ ಕೇಳಬೇಕು ಅನಿಸ್ತದೆಯಾ? ಅಪ್ಪ, ನಾನು ಬದುಕೊಂಡೆ ಸ್ವಾಮಿ, ಹಲ್ಲೆಲೂಯಾ, ಎಲ್ಪನೆ ಮೇಲೆ ನಿನ್ನ ಕೃಪೆ ಇದೆಯಪ್ಪ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ಇರುವಂತವನು ನೀರಿನ ಕಾಲುವೆಯಲ್ಲಿ ಬೆಳೆದಿರುವಂತ ಮರ ತರ ಇರ್ತಾನೆ. ಅಂತ ಮರಕ್ಕೆ ಮಳೆ ಬರಬೇಕು, ಮಳೆ ಬರಬಾರದು ಏನೂ ಇಲ್ಲ. ಅದು ದೇವರ ವಾಕ್ಯದಲ್ಲಿರುವ ನಿಮಿತ್ತವಾಗಿ ಯಾವಾಗಲೂ ನಿಲ್ಲುವಂತವನಾಗಿರ್ತಾನೆ. ಅದರ ಎಲೆ ಬಾಡಲ್ಲ, ಅದರ ಎಲೆ ಉದುರಲ್ಲ, ಯಾವತ್ತಿಗೂ ಹಸಿರಾಗಿ ಇರ್ತಾನೆ. ಕಾರಣ ಇವನು ನಂಬಿರುವುದು ದೇವರ ವಾಕ್ಯವನ್ನ. ಈ ವಾಕ್ಯ ಯಾವತ್ತಿಗೂ ಕೈ ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ವಾಕ್ಯವನ್ನು ಬಿಟ್ಟು ಜೀವಿಸ್ತಾ ಇದ್ರೆ, ವಾಕ್ಯವನ್ನು ಬಿಟ್ಟು ನೀವು ದೂರ ಹೋಗಿದ್ರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ವಾಕ್ಯದ ಒಳಗಡೆ ಬಾ, ವಾಕ್ಯದ ಒಳಗಡೆ ನಿಲ್ಲು. ವಾಕ್ಯ ಯಾವ ಟೈಮಲ್ಲಿ ಬೇಕೋ ನಿನ್ನ ಮೇಲೆ ಕೆತ್ತುತ್ತೆ. ವಾಕ್ಯ ಯಾವ ಟೈಮಲ್ಲಿ ಬೇಕೋ ನಿನ್ನ ಕಟ್ಟುತ್ತೆ. ವಾಕ್ಯ ಯಾವ ಟೈಮಲ್ಲಿ ಬೇಕೋ ನಿನ್ನ ರೂಪಿಸುತ್ತೆ. ಬಟ್ ವಾಕ್ಯದಲ್ಲಿ ಇರುವವನು ಹೇಗಿರ್ತಾನಂದ್ರೆ ಇತರರಿಗಿಂತ ವ್ಯತ್ಯಾಸವಾಗಿರ್ತಾನೆ. ಇತರರಿಗಿಂತ ವ್ಯತ್ಯಾಸವಾಗಿ ಉಳ್ಳವರಾಗಿರ್ತಾರೆ. ಇವತ್ತು ಈ ಸಭೆ, ಈ ಜನರು ವಾಕ್ಯದಲ್ಲಿ ವ್ಯತ್ಯಾಸ ಉಳ್ಳವರಾಗಿರಲಿ. ಹಲ್ಲೆಲೂಯಾ. ಕೆಲವು ಜನರು ನೋಡಿದಿರಾ, ಬಂದು 10 ವರ್ಷ ಆಗಿರುತ್ತೆ, ಬಂದು 5 ವರ್ಷ ಆಗಿರುತ್ತೆ, ಬಂದು 15 ವರ್ಷ ಆಗಿರುತ್ತೆ. ಸ್ವಲ್ಪ ಕಷ್ಟ ಬರಂಗಿಲ್ಲ. ಅದೇ ಮಾತು. ಯಾವ ಮಾತು? ನಾವು ಅಲ್ಲೇ ಇದ್ದಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ಕೊಂಡಿರ್ತಾ ಇದ್ವಿ. ಇರ್ಬೇಕಾಗಿತ್ತು. ಯಾರು ಬೇಡ ಅಂತ ಹೇಳಿದ್ದು?
ಇಸ್ರೇಲ್ ಜನರು ನೋಡಿದ್ರಾ, ಸ್ವಲ್ಪ ಏನೋ ಅವ್ರು ನೆನೆಸಿ ಸಿಕ್ಕಿಲ್ಲ. ಏನ್ ನೆನೆಸಿದ್ರು? ಮಾಂಸ. ಬರೀ ಮಾಂಸಕ್ಕೋಸ್ಕರ ಏನ್ ಮಾಡ್ತಾವ್ರೆ? ದೊಡ್ಡ ಮ್ಯಾಟ್ರ ಇರಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆ ದೇವರನ್ನ ದೂಷಣೆ ಮಾಡ್ಬಿಡೋದು. ಏನ್ ದೇವಡು ನೀ ದೇವಡು ఒకటి ఇయ్యాల, ఒకటి ఇస్తే ఇక్కడ పక్కన ఇక్కడ చేయాల. ಅರ್ಥ ಆಗಿಲ್ಲ. ನೀನ್ ದೇವ್ರು ಏನು ಏನು ಅಂದ್ರಲ್ಲ, ದೇವ್ರು ಏನ್ ಮಾಡ್ಬೇಕು? ತಾಸ್ತು ಹಾಕ್ಬೇಕು ಟಪ್ಪ ಅಂತ. ಇಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ? ಇಲ್ಲಿರೋ ಮುಖ ಮೂಗು ಈ ಕಡೆ ಬಂದ್ಬಿಡ್ಬೇಕು. ఎట్లన్నా దేవుడు? ఇది నా దేవుడు. హల్లెలూయా. ಹಾಸ್ಪಿಟ್ಲಿಗೆ ಹೋಗ್ತಾರೆ, ಬಿಡುಗಡೆ ಆಗಲ್ಲ. ಏನೇನೋ ಮಾಡ್ತಾರೆ, ಯಾವನ ಕೇಳಿ ಅಕ್ಕ ತಿರ್ಸಕ್ಕಾಗಲ್ಲ. ಆಗ ನೀವು ಹೇಳ್ಬೇಕು, ఏం నీ దేవుడు ఉండే కదా, ఆ దేవుని పిలి. ನೀನ್ ದೇವ್ರು ಅಂತ ಕೇಳ್ದಲ್ಲ, ಈಗ ಆ ದೇವ್ರನ್ನ ಕರಿ. ಹಲ್ಲೆಲೂಯಾ. ಆಗ ಅವರಿಗೆ ನಿಜ, ನಾನು ಮಾತಾಡಿದ ತಪ್ಪು, ದೇವ್ರೇ ಹಲ್ಲೆಲೂಯಾ. ಆಮೇಲೆ ಎಂತ ಹೇಳ್ಬೇಕು ಇನ್ನೊಂದ್ಸಾರಿ, ರೀ ಸ್ವಲ್ಪ ಕಷ್ಟ ಬಂತಲ್ವ? ಹೌದು ಕಣೆ, 2 ತಿಂಗಳು ಚೆನ್ನಾಗಿದ್ವಿ, ಈಗ ಕಷ್ಟ ಬಂದಿದೆ, ಈಗ ಎಂತ ಹೇಳ್ಬೇಕು? ಅವತ್ತು ಹೇಳ್ದಲ್ಲ ಬೆಳ್ಳುಳ್ಳಿ ಈರುಳ್ಳಿ, ಈಗ ಹೇಳು. ಖಂಡಿತವಾಗ್ಲು ಗಂಡ ಹೇಳಲ್ಲ. ಹೇಳ್ತಾನ? ಹೇಳಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು, ಒಂದು ಕೊಟ್ಟೆ ಇಲ್ಲಿರೋ ಮಕ್ಕ ಇಲ್ಲಿ ಬಂದ್ಬಿಟ್ಟಿತ್ತು. ಹಲ್ಲೆಲೂಯಾ. ನಾನು ಇನ್ನೆರಡು ಮಾತಾಡಿ, ಕೈ ಇರೋ ಜಾಗದಲ್ಲಿ ಕಾಲು ಬಂದು, ಕಾಲಿರೋ ಜಾಗದಲ್ಲಿ ಕೈ ಆಗಿ, ಯಾಕೆ ಬೇಕು ಸ್ವಾಮಿ, ದೇವರಿದ್ದಾನೆ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಿಲ್ಲ? ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ 126ನೇ ಅಧ್ಯಾಯದಲ್ಲಿ ವಾಕ್ಯ ಹೋದ್ರೆ ಬೇಗ ಪಟ್ಟಂತ. ಕೀರ್ತನೆಗಳು 126ನೇ ಅಧ್ಯಾಯ. ಸೆರೆಯಲ್ಲಿದ್ದಂತಹ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದ. ಯೆಹೋವನು ತಿರುಗಿ ನಮ್ಮನ್ನ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು. ನಾವು ಕನಸುಗಳು ಕಂಡಂತೆ ಇದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದ, ಕೇಳಿಸ್ಕೊಬೇಕು, ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರುಷ ಗೀತದಿಂದಲೂ ತುಂಬಿದ್ದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ಕಾರ್ಯ, ಅನ್ಯ ಜನರು ಜ್ಞಾಪಕ ಮಾಡ್ಕೊಳ್ತಾವ್ರೆ. ಯಾರು? ನಿನ್ ದೇವ್ರನ್ನ. ಹಲೋ, ನಿನಗೆ ಆಗ್ತಾರ ಅದ್ಭುತ, ನೀನ್ ಹಾಕ್ತಾರೋ ಬಟ್ಟೆ, ನೀನ್ ತಗೊಂತಾರೋ ಗಾಡಿ, ನೀನ್ ತಗೊಂತಾರೋ ಓಡ್ತಾರೋ ಗಾಡಿ, ನೀನ್ ಮಾಡ್ತಾರೋ ಪ್ರತಿ ಒಂದೊಂದನ್ನ ನೋಡಿ ನೀನ್ ದೇವ್ರ ಜ್ಞಾಪಕ ಮಾಡ್ಕೊಳ್ತಾ ಇಲ್ಲ. ನಿನಗೆ ದೇವ್ರು ಅದ್ಭುತ ಮಾಡ್ತಾರದ ನೋಡಿ ಅನ್ಯ ಜನಗಳ ದೇವ್ರ ಜ್ಞಾಪಕ ಮಾಡ್ಕೊಳ್ತಾ ಇದಾರೆ. ಅನ್ಯ ಜನರು ಏನ್ ಮಾಡ್ತಾವ್ರೆ? ದೇವ್ರು ಇವರಿಗೆ ಅದ್ಭುತ ಮಾಡಿದ್ರು ನಿಶ್ಚಯ, ನಿಜವೇ ಅಂತೇಳಿ ಅನ್ಯ ಜನರು ದೇವ್ರನ್ನೇನು ಮಾಡ್ತಾ ಇದಾರೆ? ಮಹಿಮೆ ಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಹೊಂದಿಕೊಳ್ಳದೆ ಇರೋರು, ಏನು ಕಾಣದೇ ಇರೋರು, ಏನು ಅನುಭವಿಸದೇ ಇರೋರು ನಿನಗೆ ಆದ ಅದ್ಭುತಗಳು ನೋಡಿ ದೇವರನ್ನ ಮಹಿಮೆ ಪಡಿಸ್ತಾ ಇರುವಾಗ, ನೀನು ಅದ್ಭುತ ಹೊಂದಿರೋನು, ನೀನು ಬಿಡುಗಡೆ ಹೊಂದಿರೋಳು, ನೀನು ಹೇಗೆ ದೇವರನ್ನ ಮಹಿಮೆ ಪಡಿಸಬೇಕು? ಅವರಕ್ಕಿಂತ 2ರಷ್ಟು ದೇವರನ್ನ ನೀನು ಮಹಿಮೆ ಪಡಿಸಬೇಕು. ಅವರಕ್ಕಿಂತ ಹೆಚ್ಚಾಗಿ ದೇವರನ್ನ ಘನಪಡಿಸಬೇಕು. ಅವರಕ್ಕಿಂತ ಹೆಚ್ಚಾಗಿ ನೀನು ದೇವರನ್ನ ಜ್ಞಾಪಕ ಮಾಡ್ಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರು ತುಂಬಾ ದುಃಖ ಪಡ್ತಾ ಇದ್ದಾನೆ. ನನ್ನ ಮಕ್ಕಳು ನನ್ನ ನೆನೆಸ್ಕೊಳ್ತಾರೆ ಯಾವಾಗ ಗೊತ್ತಾ? ಅದ್ಭುತ ಮಾಡುವಾಗ. ಅದ್ಭುತ ಆದ್ಮೇಲೆ ನನ್ನ ಮಕ್ಕಳು ನನ್ನ ನೆನೆಸ್ಕೊಳ್ಳೋದೇ ಇಲ್ಲ, ನನ್ನ ಮರೆತು ಹೋಗ್ತಾರೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನೀನು ನೆನೆಸ್ಕೊಳ್ಬೇಕಂತೆ ದೇವ್ರನ್ನ. ದೇವರ ಅದ್ಭುತ ನೀನು ನೆನೆಸ್ಕೊಬೇಕಂತೆ. ಎಲ್ಲೆಲ್ಲೋ ಹೋದೆ ನೀನು, ಏನೇನೋ ಮಾಡಿದೆ ನೀನು, ನಿನ್ನ ವಿಷಯಗಳ ಮೇಲೆ ಬಿಡುಗಡೆ ಆಗಬೇಕಾದ ಕಾರ್ಯಗಳ ಮೇಲೆ ಎಲ್ಲೂ ಬಿಡುಗಡೆ ಆಗಿಲ್ಲ. ಆದರೆ ಕರ್ತನ ಸಮ್ಮುಖಕ್ಕೆ ಬರುವಾಗ, ದೇವರ ಆಲಯಕ್ಕೆ ಬರುವಾಗ, ದೇವರನ್ನು ನಂಬುವಾಗ ನಿನ್ನ ಜೀವನದಲ್ಲಿ ಎಲ್ಲೂ ಬಿಡುಗಡೆ ಆಗದೆ ಇರೋದು ದೇವರ ಕೃಪೆಯಿಂದ, ದೇವರ ಮಹಿಮೆಯಿಂದ ಬಿಡುಗಡೆ ಆಗಿಲ್ವಾ? ಅದ್ಭುತಗಳು ನಡೆದಿಲ್ವಾ? ಅತಿಶಯಗಳು ನಡೆದಿಲ್ವಾ? ಎಲ್ಲರಿಗಿಂತಲೂ ನೀನು ಚೆನ್ನಾಗಿಲ್ವಾ? ಇದಕ್ಕೆಲ್ಲ ಕಾರಣ ಯಾರು? ನೀನಲ್ಲ, ನಿನ್ನ ಫಲ ಅಲ್ಲ, ನಿನ್ನ ಶಕ್ತಿ ಅಲ್ಲ, ನಿನ್ನ ಹೆಂಡತಿ ಅಲ್ಲ, ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಿನ್ನ ಹೆಂಡತಿ ಆಸ್ತಿ ಅಲ್ಲ. ದೇವರು ಕೊಟ್ಟಿರುವಂತಹ ಭಿಕ್ಷೆ, ದೇವರು ಕೊಟ್ಟಿರುವಂತಹ ದಯೆ, ದೇವರು ಕೊಡದೇ ಇದ್ದಿದ್ರೆ ನನ್ನ ಗತಿ ಅಯ್ಯೋ. ಹಲ್ಲೆಲೂಯಾ. ದೇವ್ರನ್ನ ನಾವು ನೆನೆಸ್ಕೋಬೇಕಂತೆ. 2ನೇದಾಗಿ ನಾವು ಕನ್ನಡಿಗಳಾಗಿ ಮಾರ್ಪಡಬೇಕು. ನೀನು ಕನ್ನಡಿಯಾಗಿ ಮಾರ್ಪಡಬೇಕಾದ್ರೆ ಮೊದಲು ನಿನ್ನ ಕಣ್ಣಿನ ಒಳಗಡೆ ಇರುವಂತ ತೊಲೆ ನೀನು ತೆಗಿಬೇಕು. ಆ ನಂತರವಾಗಿ ನೀನು ನಿಂತುಕೊಳ್ಳುವಾಗ ನೀನು ಬೆಳಕಾಗಿರ್ತೀಯ.
ಯಾಕಂದ್ರೆ ವಾಕ್ಯ ಬೆಳ್ತದೆ, ನಾನು ನಿಮ್ಮನ್ನ ಲೋಕಕ್ಕೆ ಬೆಳಕಾಗಿಟ್ಟಿದ್ದೀನಿ. ಈ ಬೆಳಕು ಇರೋದಲ್ಲಿ ಕಣ್ಣಲ್ಲಿ. ಕಣ್ಣು ಇಡೀ ನಮ್ಮ ದೇಹಕ್ಕೆ ಬೆಳಕಾಗಿದೆಯಂತೆ. ಈ ಕಣ್ಣು ಇಡೀ ದೇಹಕ್ಕೆ ಬೆಳಕಾಗಿರುವಾಗ ಈ ಕಣ್ಣು ಹೇಗಿರ್ಬೇಕು? ನಮ್ಮ ಕಣ್ಣಲ್ಲಿ ತೊಲೆ ಇರಬಾರ್ದು, ನಮ್ಮ ಕಣ್ಣಲ್ಲಿ ರವೆ ಇರಬಾರ್ದು. ಅದನ್ನೆಲ್ಲ ತೆಗೆದಾಕಿ ಶುದ್ಧವಾಗಿರ್ಬೇಕು. ಆವಾಗ ನಾವು ಬೆಳಕಾಗಿರ್ತೀವಿ. ಹಲೋ, ಅವಾಗ ನಾವು ಬೆಳಕಾಗಿರ್ತೀವಿ. ನೀರು ಬೆಳಕಾಗಿದ್ರೆ ದೇವರು ವಾಕ್ಯ ಬೆಳ್ತದೆ, ಕತ್ತಲಲ್ಲಿ ಇರುವಂತವ್ರು ಬೆಳಕಿನ ನೆರೆಗೆ ಓಡ್ ಬರ್ತಾರಂತೆ. ಅಲ್ಲೇಲೂಯಾ. ನೀನ್ ಬೆಳಕಾಗಿ ಮಾರ್ಪಡುವಾಗ ಕತ್ತಲಲ್ಲಿ ಇರುವಂತ ಜನಗಳಿಗೆ ಬೆಳಕು ಕಾಣುತ್ತೆ. ಬೆಳಕು ಕಾಣುವಾಗ ಅವ್ರು ಬೆಳಕಿನ ಹತ್ರ ಓಡ್ ಬರ್ತಾರೆ. ಅಲ್ಲೇಲೂಯಾ. ಈಗ ನೀನ್ ಬೆಳಕಾಗಿ ಮಾರ್ಪಡುವಾಗ ಕತ್ತಲಲ್ಲಿರುವಂತ ಜನಗಳು ಬೆಳಕಿಗೆ ಓಡ್ ಬರುವಾಗ ಈಗ ಅವರು ನಿನ್ನ ನೋಡ್ತಾರ. ಈಗ ಅವರು ಯಾರು ನೋಡ್ತಾರೆ? ನಿನ್ನ ನೋಡ್ತಾರೆ. ನಿನ್ನ ನೋಡುವಾಗ ನೀನೇನಾಗಿರ್ಬೇಕು? ಅವ್ರ ಕನ್ನಡಿ ಆಗಿರ್ಬೇಕು. ಅಲ್ಲೇಲೂಯಾ. ಅಂದ್ರೆ ನೀನ್ ಕನ್ನಡಿ ಆಗಿರ್ಬೇಕು ಅಂದ್ರೆ ನೀನ್ ದೇವರ ವಾಕ್ಯವನ್ನ ಧರಿಸ್ಕೊಂಡಿರ್ಬೇಕು. ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನೀರು ಕೊಡ್ಬಾರ್ಸಮ್ಮ, ಕೊಡ್ಬಿಟ್ಟು ನಾನು ಅರ್ಥ ಮಾಡ್ಕೊಂತೀನಿ. ಬಾಟ್ಲು ಉಂಟೆ, ಇಲ್ಲಿ ಬಾಟ್ಲಿ ಇಲ್ಲೇ ಇದೆ, ಗ್ಲಾಸಲ್ಲಿ ಹಾಕೋರ್ಬೇಕು. ಏನ್ ನಮ್ಮ ಮಾವ ಬಾಟ್ಲು ತಗೊಂಡ್ಬಿಟ್ರೆ ಪಟಾಪಟ ಬಿಸಿ. ಸ್ವಲ್ಪ ನೀರು ಕುಡ್ಕೊಂಡು ಸ್ವಲ್ಪ ಶಕ್ತಿ ಬರ್ಸ. ಪಾಪ ನೀವಂತೂ ನೀವೇ ಸೇರ. ಹೇಳು. ಮುಂದಕ್ಕೆ ಗೊತ್ತಾ ಬಾಕಿ ಹೇಳು. ಅಂದ್ರೆ ನೀವು ಕೂತಿದ್ದೀರಾ ಹರಕಂತ ಇರೋದು, ಒಡಕಂತ ಇರೋದು. ನಾನಲ್ಲವೇ? ಕ್ಲಾಸ್ಗೆ ಥ್ಯಾಂಕ್ಸು. ನಾನು ಗಂಟ್ಲು ತಣ್ಣಗೆ ಮಾಡಿದ್ದಕ್ಕೆ. ನೀರು ಹಾಕಿದ ಅಪ್ಪನಿಗೂ ಥ್ಯಾಂಕ್ಸು. ಒಳ್ಳೆ ಮನಸ್ಸಿಂದ ನೀರು ಹಾಕಿದ್ದಕ್ಕೆ. ಆಯಪ್ಪ ಒಳ್ಳೆ ಮನಸ್ಸಿಂದ ನೀರು ಹಾಕದೆ ನಾವು ನೀರು ಬೇರೆ ಹಾಕ್ಬೇಕಂತ ಹಾಕಿದ್ರೆ ಹಂಗೆ ನತ್ತಿಗೆ ಬಿಟ್ರದು ನೀರು. ಅಲ್ಲೇಲೂಯಾ. ಹತ್ತಿಲ್ಲ, ಒಳ್ಳೆ ಮನಸ್ಸಿಂದ ನೀರು ಹಾಕಿದ್ಯಾ. ಅಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲೇಲೂಯಾ. ದೇವರಿಗೆ ಸ್ತೋತ್ರ. ಈಗ ಜನರ ಮುಂದೆಗಡೆ ನಾವು ಬೆಳಕಾಗಿ ಮಾರ್ಪಡುವಾಗ ಕತ್ತಲಲ್ಲಿರುವಂತ ಜನರು ನಿನ್ನಲ್ಲಿರೋ ಬೆಳಕನ್ನು ನೋಡ್ಕೊಂಡು ಇಲ್ಲಿ ಬೆಳಕಿದೆ ಅಂತ ಓಡ್ ಬರ್ತಾರ. ಅವ್ರು ಬೆಳಕಿನ ಹತ್ರ ಓಡ್ ಬಂದಿದ ತಕ್ಷಣ ನೆಕ್ಸ್ಟ್ ಅವ್ರು ನೋಡೋದು ನಿಮ್ಮನ್ನ. ಅಲ್ಲೇಲೂಯಾ. ನೆಕ್ಸ್ಟ್ ನೋಡೋದು ನಿಮ್ಮನ್ನ. ನಾವೇನಾಗಿರ್ಬೇಕು? ದೇವ್ರ ಮಕ್ಕಳಾಗಿರ್ಬೇಕು. ಆದ್ರೆ ನಾವು ದೇವ್ರ ಮಕ್ಕಳಾದ್ರ 2 ಅಲ್ಲ ಮಾತ್ರ ಕಡಿಮೆ. ಏನೋ ಕಡಲೆ ಪುರಿ ತೋರಿಸ್ತಾ ಇದೆ ನಾನು. ಈ ಕಡೆ ಒಂದಲ್ಲ ಈ ಕಡೆ ಒಂದಲ್ಲ ಕಡಿಮೆ. ಪಾಪ ಅವರ ಕತ್ತಲಲ್ಲಿರು ಇಲ್ಲಿ ಬೆಳಕಿದೆ ಅಂತ ಓಡ್ ಬಂದ್ರು. ಓಡ್ ಬಂದ ತಕ್ಷಣ ನೀನ್ ನೋಡಿದ ತಕ್ಷಣ ನಿನ್ನ ಸ್ವರೂಪ ಪ್ರಕಟ ಆಗ್ತಾ ಇದೆ. ಅಲ್ಲೇಲೂಯಾ. ನಿನ್ನ ಸ್ವರೂಪ ಪ್ರಕಟವಾದ್ರೆ ನೀನು ಉದ್ಧಾರ ಆಗಲ್ಲ, ಅವರು ಉದ್ಧಾರ ಆಗಲ್ಲ. ಅಲ್ಲೇಲೂಯಾ. ಅದಕ್ಕೆ ಯೇಸು ಹೇಳ್ತಾರೆ, ನೀನ್ ಬೆಳಕಾಗಿ ಮಾರ್ಪಡುವಾಗ ಕತ್ತಲಲ್ಲಿರುವಂತ ಜನರು ಬೆಳಕಿನ ನೆರೆಗೆ ಓಡು ಬರ್ತಾರೆ. ಬೆಳಕಿನ ನೆರೆಗೆ ಓಡು ಬಂದ ಮೇಲೆ ನೆಕ್ಸ್ಟ್ ಅವ್ರು ನೋಡುದು ನಿಮ್ಮನ್ನ. ಅವ್ರು ನಿಮ್ಮನ್ನ ನೋಡುವಾಗ ನಿಮ್ಮನ್ನ ನೋಡೋರಾಗಿರಬಾರ್ದು, ನಿಮ್ಮ ಒಳಗಡೆ ಇರುವಂತ ನನ್ನನ್ನು ನೋಡೋರಾಗಿರ್ಬೇಕು. ಅಲ್ಲೇಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ನೀನು ಬೆಳಕಾಗಿ ಮಾರ್ಪಟ್ಟೆ, ಬೆಳಕತ್ರ ಬಂದಿದ್ದಾರೆ. ಈಗ ನಿನ್ನನ್ನು ನೋಡ್ತಾರೆ. ನಿನ್ನನ್ನು ನೋಡುವಾಗ ನಿನ್ನ ನೋಡೋರಾಗಿರಬಾರ್ದು. ನಿನ್ನನ್ನು ನೋಡುವಾಗ ನಿನ್ನನ್ನು ನೋಡೋರಾಗಿರಬಾರ್ದು. ನಿನ್ನನ್ನು ನೋಡುವಾಗ ನಿನ್ನ ಒಳಗಡೆ ಇರುವಂತ ನನ್ನ ಯೇಸುವನ್ನ, ನನ್ನ ದೇವರ ವಾಕ್ಯವನ್ನ ನೋಡುವರಾಗಿರ್ಬೇಕು. ಅಲ್ಲೇಲೂಯಾ. ಇದು ಯಾವಾಗ ಸಾಧ್ಯ? ವಾಕ್ಯವನ್ನ 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 ಸ್ತೋತ್ರ ಸ್ತೋತ್ರ ಇದೆಲ್ಲ ಒಂದು ಭಾಗ ಇರಲಿ. ವಾಕ್ಯ ಹೇಳ್ತದೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ. ಅಲ್ಲಿ ನಮ್ಗೆ ಉತ್ತರ ಇದೆ. ವಾಕ್ಯ ಓದಿರ್ಬೇಕಪ್ಪ. ನಾನು ಬೈಬಲ್ ಓಪನ್, ನಾನು ಹೇಳಿದ ಅಷ್ಟೇ ಬೈಬಲ್ ಕ್ಲೋಸ್ ಮಾಡಿದ್ದೀನಿ. ಯಾವ ಫೋನ್ ಓದಪ್ಪ. ನಾವು ನಿನ್ನಲ್ಲಿಯೂ, ನಾನು ನಿನ್ನಲ್ಲಿಯೂ. ಅಷ್ಟೇ. ಅವರಲ್ಲಿ ಮಾತ್ರ ಅಷ್ಟಿಗೆ ಸ್ಟಾಪ್ ಆಗ್ಬಿಟ್ರು ಅವರು.
ಇನ್ನು ಅವ್ರ ಲೈಫ್ ತುಂಬ ದೊಡ್ಡದಾಗಿದೆ ಅವರಲ್ಲಿ ಬರ್ಲಿಕ್ಕೆ. ಅಲ್ಲೇ ಅಲ್ಲೇಲೂಯಾ. ಓದ್ರಿ ಮೈಕ್ ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿಯೂ. ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಆ, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರ್ಬೇಕಂತೆ. ಯಾರು ಹೇಳ್ತಾರದು? ದೇವರು ಹೇಳ್ತಾ ಇರೋದು. ನಾವು ಅವರ ಒಳಗಿನೂ ಅವರು ನಮ್ಮ ಒಳಗಡೆ ನೆಲೆಗೊಂಡಿರುವಾಗ ನಮ್ಮನ್ನು ನೋಡೋರಾಗಿರಲ್ಲ, ಬದಲಾಗಿ ನಮ್ಮನ್ನು ನೋಡುವವರು ಕ್ರಿಸ್ತನನ್ನು ನೋಡುವರಾಗಿರ್ತಾರ, ದೇವರ ವಾಕ್ಯವನ್ನು ನೋಡೋರಾಗಿರ್ತಾರ. ಹಲ್ಲೆಲೂಯಾ. ಕೆಲವು ಜನ ನೋಡಿದ್ರಾ ಸಾಕ್ಷಿ ಹೇಳ್ತಾರೆ. ಏನ್ ಸಾಕ್ಷಿ? ಆ ಅಮ್ಮನ ಆ ಸುತ್ತಪಟಕಿನ ಆ ಅಮ್ಮನ ಬಾಯ ಅಯ್ಯಪ್ಪ, ಇನ್ನೆರಡು ಮಾತಾಡಿದ್ರೆ ನಾನು ಟಮಟೆ ಹೊಡಿಬೇಕಾಗಿತ್ತು. ಹಲ್ಲೆಲೂಯಾ. ಇನ್ನೆರಡೆರಡು ಮಾತು ನಾನು ಕೇಳಿಬಿಟ್ಟಿದ್ರೆ ನನ್ನ ಕಿವಿಲ್ ರಕ್ತ ಬಳ 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 ಹೆಂಗೆ ಹಂಗೋಗ್ಬಿಡೋದು. ಸದ್ಯಕ್ಕೆ ನನ್ನ ಗಂಡ ಬಂದು ಕರ್ಕೊಂಡೋಗ್ಬಿಟ್ಟ. ಇಲ್ಲ ಅಂದಿದ್ರೆ ನನ್ನ ಲೈಫ್ ಲಾಗ್ ಕಿವಿ ಕೇಳ್ತಿರೋ ಕಿವಿಡಿ ಆಗ್ಬಿಡ್ತದೆ. ಹಲ್ಲೆಲೂಯಾ. ಕೆಲವು ಜನರು ಹೇಳ್ತಾರೆ, ಅಯ್ಯೋ ಆ ಅಪ್ಪನ ಬುದ್ಧಿನ, ಆ ಅಮ್ಮನ ಸ್ವಭಾವನ ಇಷ್ಟು ಕೀಳು ಮಟ್ಟ ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಸಾಕ್ಷಿ ಕೇಳಿದ್ರ? ಕೆಲವು ಜನರು ಹೇಳ್ತಾರೆ ನೋಡಿರ, ಅವ್ರದ ಆ ಅಮ್ಮನ ಬಗ್ಗೆ ನಮ್ಗೆ ಗೊತ್ತು ಬಿಡು, ಅಪ್ಪನ ಅವ್ರದ್ದು ಬಿಟ್ಟು ಬೇರೆ ಏನಾರು ಹೇಳ್ರಿ ಅಂತ ಹೇಳ್ತಾರೆ. ಕೆಲವು ಜನರು ಸಾಕ್ಷಿ ಹೇಳ್ತಾರೆ, ಅಲ್ಲ ಆ ಅಮ್ಮ ಮಾತಾಡ್ತಾ ಇದ್ರು ಏನೋ ಒಂಥರ ದೇವ್ರು ಮಾತಾಡಂಗ ಅನ್ಸುತ್ತೆ. ಸೋದರ ಬಂದಿಲ್ಲ, ಯಾಕಂದ್ರೆ ಯಾರ ಬಯಲ ಅಂತ ಮಾತಿಲ್ಲ ಅಂತ ಅರ್ಥ. ಪ್ರೈಸಲಾ. ಕೆಲ ಜನ ನೋಡಿದ್ರ, ಇಲ್ಲ ಅಲ್ಲಿ ಆ ಸಿಸ್ಟರ್ ಮಾತಾಡ್ತಾರೆ ಇನ್ನೂ ಕೇಳಬೇಕು ಅನಿಸ್ತಾ ಇತ್ತು. ಕೆಲ ಜನ ಮಾತಾಡ್ತಾರೆ ಕುಯ್ ಅಂತದೆ, ಕೆಲ ಜನ ಮಾತಾಡ್ತಾರೆ ಕೇಳಬೇಕು ಅನಿಸ್ತದೆ. ಹಲ್ಲೆಲೂಯಾ. ಪ್ರೈಸಲಾ. ಸಾಕ್ಷಿ ಕೇಳಿದ್ರ? ಆಮೇಲೆ ಕೆಲವು ಜನರು ನಾನು ಕೇಳಿದ್ದೀನಿ, ಪಾಸ್ಟ್ರೆ ಅಮ್ಮಮ್ಮ ಹೆಂಗ್ ಗೊತ್ತಾ, ಅಯ್ಯೋ ನಾನು ಹೆಂಡ್ತಿ ನಂಗೆ ನೋಡಲ್ಲ ಪಾಸ್ಟ್ರೆ, ನಾನು ಹೆಂಡ್ತಿ ನಂಗೆ ನೋಡಲ್ಲ, ಆ ಅಮ್ಮ ಒಂಥರ ವಿಚಿತ್ರ ನೋಡ್ತಾಳೆ ಪಾಸ್ಟರ್. ಇಲ್ಲ ಅಮ್ಮ. ಹಲ್ಲೆಲೂಯಾ. ಇದು ಯಾವ ಸ್ಪಿರಿಟ್ ಹೇಳಿ? ಇದು ಏನು ಧರಿಸ್ಕೊಂಡವ್ರು ಹೇಳಿ? ಈಜೇಬಲ್ ಧರಿಸ್ಕೊಂಡವ್ರು. ಯಾರನ್ನ ಧರಿಸ್ಕೊಂಡವ್ರೆ? ಈಜೇಬಲ್ ಧರಿಸ್ಕೊಂಡ್ರೆ ಈಜೇಬಲ್ ಸ್ವಭಾವನೇ ಇರೋದು. ಕೆಲ ಜನ ನೀವು ಅಬ್ಸರ್ವ್ ಮಾಡ್ರಿ, ಕಣ್ಣಲ್ಲ ಮಾತಾಡ್ತಾರೆ ನಾನು ರೆಡಿ ಇದ್ದೀನಿ ಅಂತ. ಕೆಲ ಜನರು ಮಾತಾಡ್ತಾ ನೋಡ್ಬೇಕು. ದೇವ್ರ ಮಕ್ಕಳು ಎಲ್ಲ ಡಬಲ್ ಮೀನಿಂಗೆ, ಕೆಳಗಿಂದ ಮೇಲವ್ರಿಗೆ ಎಲ್ಲ ಡಬಲ್ ಮೀನಿಂಗೆ. ಹಲ್ಲೆಲೂಯಾ. ಈ ಕೆಲವು ಇರ್ತ ಕಪಿಗಳು ಅದನ್ನ ಕೇಳಕ್ಕೆ ರೆಡಿ ಆಗಿರ್ತವೆ, ಬಟ್ ವಾಕ್ಯದಲ್ಲಿರೋರು ಅಲ್ಲಿ ಕುತ್ಕೊಳ್ಳಲ್ಲ. ಬೆಂಕಿ ಬುಡದಲ್ಲಿ ಉರಿತಾ ಇರ್ತದೆ. ನಿಮ್ಗೆ ಅರ್ಥ ಆಗಿಲ್ಲ? ವಾಕ್ಯದಲ್ಲಿ ಇರೋರಿಗೆ ಬೆಂಕಿ ಕೆಳಗಡೆ ಉರಿತಾ ಇರ್ತದೆ. ಫಸ್ಟ್ ಇಲ್ಲಿಂದ ಎದ್ದೋಗು ಪಟ್ಟಂದ ಎಸ್ಕೇಪ್ ಆಗ್ತಾರ, ಅಲ್ಲಿ ಇರಲ್ಲ ಆ ಜಾಗದಲ್ಲಿ. ಕೆಲವು ಜನರು ನೋಡ್ರಿ ಎಲ್ಲ ಕೂತ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳ್ದ. ಅವ್ನು ಹೇಳ್ತಾರ ನಿನ್ ಬಗ್ಗೆನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳಾಗಿ 10 ವರ್ಷ ಆಗಿದೆ, 5 ವರ್ಷ ಆಗಿದೆ, ಡಬಲ್ ಮೀನಿಂಗ್ ಮಾತುಗಳು, ಲೌಕದ ಮಾತುಗಳು, ಲೌಕಿಕ ಮಾತುಗಳು. ಒಂದು ಮಾತು ದೇವ್ರ ಮಾತುಗಳಿಲ್ಲ ಸರಿಯಾದದು. ಹಲ್ಲೆಲೂಯಾ. ಕೆಲವು ಜನ ನೋಡ್ರಿ ಬಾಯ್ ಬಿಟ್ರೆ ದೇವ್ರ ವಾಕ್ಯ, ಪರಲೋಕ, ನರ್ಕ, ಸ್ವರ್ಗ, ಪಾಪ, ಹಿಂಗೆ ಇದೇ ಮಾತಾಡ್ತಾ ಇರ್ತಾರೆ. ಕೆಲವು ಜನ ನೋಡಿದ್ರೆ ಅಯ್ಯೋ ದೇವ್ರಂತ ನೋಡ್ದಂಗೆ ಆಗ್ತದೆ. ಆ ಸಿಸ್ಟರ್ ಬಂದ್ರು ಏನೋ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಿ ಬಿಡುಗಡೆ ಆಯ್ತು. ಅವ್ರು ಬಂದು ಹೋದ್ರು ಇನ್ನ ಸಮಸ್ಯೆ ಜಾಸ್ತಿ ಆಗೋಯ್ತು, ಇನ್ನ ಬೆಂಕಿ ಜಾಸ್ತಿ ಆಗೋಯ್ತು. ಹಲ್ಲೆಲೂಯಾ. ಒಬ್ಬೊಬ್ಬರು ಒಂದೊಂದು ಸಾಕ್ಷಿ ಹೇಳ್ತಾರ. ಹಲ್ಲೆಲೂಯಾ. ಆಮೇಲೆ ಕೆಲವು ಜನರು ಹೇಳ್ತಾರೆ, ನನ್ಗೇನೋ ಗೊತ್ತಿಲ್ಲ, ಈ ಬ್ರದರ್ನ ಈ ಸಿಸ್ಟರ್ ನೋಡ್ರೆ ನಾನು ಚರ್ಚ್ಗೆ ಹೋಗ್ಬೇಕು ಅನ್ಸುತ್ತೆ. ಕೆಲವು ಜನರು ಹಂಗ ಹೇಳ್ತಾರೆ. ಕೆಲವು ಜನರು ಅವ್ರು ಏನ್ ಚರ್ಚಿಗೆ ಹೋಗ್ತಾರೆ, ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ರ ಕೆಲ ಗಂಟೆ ಹೊಡ್ಸ್ರೆ ಸಾಕು. ಹಲ್ಲೆಲೂಯಾ. ಅವ್ರಿಗಿಂತ ನಮ್ದೇ ಮನೆ ಎಷ್ಟು ಪರವಾಗಿಲ್ಲ, ಅವ್ರಿಗಿಂತ ನನ್ನ ಗಂಡನೇ ಎಷ್ಟು ಪರವಾಗಿಲ್ಲ. ಇನ್ನೊಬ್ರು ಹೇಳ್ತಾರೆ, ಅವ್ರಿಗಿಂತ ನನ್ನ ಮಿಂಡನೇ ಎಷ್ಟು ಪರವಾಗಿಲ್ಲ. ಹಲ್ಲೆಲೂಯಾ. ಅವರಿಗೆ ಸೋದರ, ಅವ್ರಿಗಿಂತ ನನ್ನ ಮನೆ ಉತ್ತಮ, ಅವ್ರಿಗಿಂತ ನನ್ನ ಗಂಡ
ಬಂಡ ಜಗದ್ಮಂಡ ಅವನೇ ಪರವಾಗಿಲ್ಲ, ನನ್ನ ಮಕ್ಕಳೇ ಪರವಾಗಿಲ್ಲ. ಹಲ್ಲೆಲೂಯಾ. ನೀನು ವಾಕ್ಯವನ್ನ ಧರಿಸಿಕೊಳ್ಳುವಾಗ ಕ್ರಿಸ್ತನನ್ನು ಪ್ರಕಟಿಸುವಂತ ಕನ್ನಡಿಯಾಗಿ ಮಾರ್ಪಡ್ತೀಯ. ಈ ನಿನ್ನ ಹತ್ರ ಬಂದು ಜನಗಳು ನೋಡುವಾಗ ಅವರಲ್ಲಿ ಅವರ ಪಾಪ ಅರಿವು ಅವ್ರಿಗುಂಟಾಗಬೇಕು. ಹಲ್ಲೆಲೂಯಾ. ನೀನ್ ಮಾತಾಡುವಾಗ ಅವ್ರು ಅದೇ ತರ ಮಾತಾಡ್ಬೇಕು ಅನ್ಸ್ಬೇಕು. ನೀನ್ ಪ್ರಾರ್ಥನೆ ಮಾಡುವಾಗ ಅದೇ ತರ ಅವ್ರು ಪ್ರಾರ್ಥನೆ ಮಾಡ್ಬೇಕು ಅನ್ಸ್ಬೇಕು. ನೀನ್ ನಡ್ಕೊಳ್ಳೋ ರೀತಿ ನೋಡಿ ಅದೇ ತರ ಅವರು ನಡ್ಕೊಳ್ಬೇಕು ಅನ್ಸ್ಬೇಕು. ಆ ತರ ಕನ್ನಡಿಯಾಗಿ ನೀನು ಇವತ್ತು ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಮೂಲಕವಾಗಿ ಮಾರ್ಪಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು. ದೇವ್ರು ಹೇಳ್ತಾರೆ, ನಿನ್ನ ಒಳಗಡೆ ನನ್ನ ವಾಕ್ಯ ಇರಬೇಕು, ನಾನು ನಿಮ್ಮ ಒಳಗಡೆ ವಾಸ ಮಾಡಬೇಕು. ದೇವ್ರು ಹೇಳ್ತಾರೆ, ನಾನು ನಿಮ್ಮ ಹೃದಯದ ಬಾಗಿಲು ತಟ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ಮ ಒಳಗಡೆ ಬರಬೇಕು. ಹಲ್ಲೆಲೂಯಾ. ಮತ್ತೆ ದೇವ್ರು ಹೇಳ್ತಾರೆ, ನಿಮ್ಮನ್ನು ನೋಡೋರು ನಿಮ್ಮನ್ನೆಲ್ಲ ನನ್ನನ್ನು ನೋಡೋರಾಗಿರ್ಬೇಕು. ಫೈನಲ್ ಒಂದು ಟಚ್ ಮಾಡಿ ನಾನು ನಿಲ್ಲಿಸ್ತೀನಿ. ಇನ್ನ ಪಾಸ್ಟ್ ಫೈನಲ್ ಆಗಿಲ್ಲ. ಹಲ್ಲೆಲೂಯಾ. ಸ್ಟೇಫನ್ ಬಗ್ಗೆ ಚೆನ್ನಾಗಿ ಗೊತ್ತು. ಸ್ಟೇಫನು ಬೈಬಲ್ ಓದುತ್ತಾ ನಿಮ್ಗೆ ಗೊತ್ತಾಗ್ತದೆ. ಅಲ್ಲೇಲ ಅಪೊಸ್ತಲರ ಕೃತ್ಯಗಳಲ್ಲಿ ಬರ್ತಾನೆ. ಯಾರು? ಸ್ಟೇಫ. ಪೌಲ ಅಂತ. ಅಪೊಸ್ತಲ ಅಂದ್ರೆ ಪೌಲ ಅಂತ. ಹಲ್ಲೆಲೂಯಾ. ಸ್ಟೇಫನು, ಈ ಸ್ಟೇಫನು ರಕ್ತಸಾಕ್ಷಿಯಾಗಿ ಮಾರ್ಪಡ್ತಾನೆ. ಹೌದಾ ಇಲ್ಲ? ಅದಕ್ಕಿಂತ ಮುಂಚೆ ಕೆಲವು ನ್ಯಾಯದ ಮುಂದೆ ನಿಲ್ಲಿಸ್ತಾರೆ. ಅವಾಗ ಜನಗಳೆಲ್ಲ ಅವ್ನು ನೋಡ್ತಾರಂತೆ. ನೋಡುವಾಗ ಹೆಂಗ್ ಕಾಣಿಸ್ತಾನೆ? ಆಹಾ ರೇ ಮಾಮ ಹೆಂಗ್ ಕಾಣಿಸ್ತಾನಂತೆ. ನೀವು ವಾಕ್ಯ ಓದ್ ನೋಡ್ರಿ, ನೀವು ಓದ್ ನೋಡ್ರಿ. ಅಲ್ಲಿ ವಾಕ್ಯ ಹೇಳುತ್ತೆ, ಅವನನ್ನು ನೋಡುವಾಗ ಜನರು ನೋಡಿ ಹೇಳ್ತಿದ್ರೆ ಅವನು ನೋಡ್ರೆ ದೇವ ದೂತನಂತೆ ನೋಡುವಾಗ ಆಗ್ತಾ ಇದ್ದಂತೆ. ಅವನು ನಮ್ಮಂತೆ ಮನುಷ್ಯ. ಅವನು ಹೆಂಗೆ ದೇವರ ಆತ್ಮವನ್ನು ಹೊಂದಿಕೊಂಡಿದ್ದಾನೆ, ವಾಕ್ಯವನ್ನು ಹೊಂದಿಕೊಂಡಿದ್ದಾನೆ, ಹಾಗೆ ನಾವು ದೇವರ ಆತ್ಮವನ್ನು ಹೊಂದಿಕೊಂಡಿದ್ದೇವೆ, ವಾಕ್ಯವನ್ನು ಹೊಂದಿಕೊಂಡಿದ್ದೇವೆ. ಅವನ ಒಳಗಡೆ ಇರುವಂಥದ್ದು ಅದೇ ದೇವರೇ, ಅವನ ಒಳಗಡೆ ಇರುವಂಥದ್ದು ಅದೇ ಮಹಿಮೆನೆ, ಅವನ ಒಳಗಡೆ ಇರುವಂಥದ್ದು ಅದೇ ವಾಕ್ಯನೇ, ಅವನ ಒಳಗಡೆ ಇರುವಂಥದ್ದು ಅದೇ ಪರಿಶುದ್ಧಾತ್ಮನೆ ಇವತ್ತು ನಮ್ಮ ಒಳಗಡೆ ಇರುವಂಥದ್ದು. ಹಲ್ಲೆಲೂಯಾ. ಆದ್ರೆ ಸ್ಟೇಫನನ ಜನಗಳು ನೋಡ್ತಾ ಇರುವಾಗಲೇ ಜನಗಳು ಕೂಗಿ ಹೇಳ್ತಾ ಇದ್ದಾರೆ, ಅವನನ್ನು ನೋಡಿದ್ರೆ ದೇವ ದೂತರಂತೆ ಕಾಣ್ತಾ ಇದ್ದಾರೆ. ಇವತ್ತು ನಮ್ಮನ್ನು ನೋಡ್ರೆ ಜನಗಳು ಹೇಳ್ತಾ ಇದ್ದಾರ, ಇವರ ಒಳಗಡೆ ಕ್ರಿಸ್ತನಿದ್ದಾನೆ, ಇವರ ಒಳಗಡೆ ದೇವ ದೂತನಿದ್ದಾನೆ, ಇವರ ಒಳಗಡೆ ಪರಿಶುದ್ಧಾತ್ಮ ಇದ್ದಾನೆ, ಇವರ ಒಳಗಡೆ ಪರಿಶುದ್ಧತೆ ಇದೆ, ಇವರ ಒಳಗಡೆ ತಾಳ್ಮೆ ಇದೆ, ಇವರು ದೇವರ ಮಕ್ಕಳು ಅಂತೇಳಿ ಈ ಲೋಕ ಈ ಕ್ಷಣ ಕೂಗಿ ಹೇಳ್ತಾ ಇದ್ದಾರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಜನಗಳು ನಿಮ್ಮ ರಿಲೇಷನ್ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ಇವನು ನೋಡಿದ್ರೆ ದೇವನು ನೋಡಂಗ ಆಗ್ತಾ ಇದೆ, ಇವರು ನೋಡಿದ್ರೆ ವಾಕ್ಯ ಕಾಣ್ತಾ ಇದೆ, ಇವರು ನೋಡ್ತಾ ಇರುವಾಗ ದೇವ ದೂತರಿಂದ ಕಾಣ್ತಾ ಇದ್ದಾರೆ, ಇವರು ನೋಡ್ತಾ ಇದ್ರೆ ಇವರ ಸಂಗಡ ದೇವರು ಇರೋದು ನಾನು ಕಾಣ್ತಾ ಇದ್ದೀನಿ, ಇವರು ಮಾತುಗಳು ಕೇಳ್ತಾ ಇದ್ರೆ ನನಗೇನೊಂದು ಅನುಭವ ಆಗ್ತಾ ಇದೆ. ಜನಗಳು ಹೇಳ್ತಾ ಇದ್ದಾರ. ಯಾಕಂದ್ರೆ ಇನ್ನ ನೀವು ಕನ್ನಡಿ ಆಗಿಲ್ಲ, ಯಾಕಂದ್ರೆ ಇನ್ನ ನೀವು ಬೆಳಕಾಗಿ ಮಾರಪಟ್ಟಿಲ್ಲ. ನಿಜನಾ ಸುಳ್ಳ? ಈಗ ನೀವು ಸುಳ್ಳ, ದೇವ್ರು ಸುಳ್ಳ? ಯಾರೋ ದೇವ್ರ ನಂಗಿತ್ತು. ಯಾರು ಸುಳ್ಳು? ಹೌದಾ? ಹೋಗ್ರಿ, ಬರ್ಲಕ್ಕೆ ಹೋಗ್ರಿ, ನಿಜ ಒಪ್ಕೊಂಡಿದ್ದಕ್ಕೆ. ಹಲ್ಲೆಲೂಯಾ. ನಾವು ಸುಳ್ಳ, ದೇವ್ರು ಸುಳ್ಳ? ದೇವ್ರೇನು ಹೇಳಿದ್ರು? ನೀವು ಲೋಕಕ್ಕೆ ಬೆಳಕಾಗಿದೆ. ಫಸ್ಟ್ ಬೆಳಕು, ಆಮೇಲೆ ಉಪ್ಪು ನೋಡೋಣ. ಬೆಳಗ್ಗೆ ಬಂದಿಲ್ಲ, ಇನ್ನು ಉಪ್ಪೆಲ್ಲಿ? ಸರೋಜಮ್ಮನ ಮನೆಯಲ್ಲಿರೋ ಕಿಚನಲ್ಲಿ ಉಪ್ಪಿನ ಡಬ್ಬದಲ್ಲಿರೋ ಉಪ್ಪು ಬಗ್ಗೆ ಹೇಳ್ತಾ ಇಲ್ಲ ನಾನು. ಹಲ್ಲೆಲೂಯಾ. ದೇವ್ರು ಹೇಳಿದ್ರು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹೌದಾ ಇಲ್ಲ? ಬೆಳಕಾಗಿದ್ದೀರಿ ಅಂತ ಹೇಳಿದ್ರೆ ಅದೇ ದೇವ್ರೆ ಬೆಳಕಿನ ನೆರೆಗೆ ಅನೇಕರು ಬರ್ತಾರೆ ಅಂತ ಹೇಳಿದ್ರ ಇಲ್ವಾ? ಹೇಳಿದ್ರ ಇಲ್ವಾ? 7 ಜನ ಹುಡ್ಕೊಂಡು ಬಂದವ್ರು ನನ್ನ ಚರ್ಚೆ ಕರ್ಕೊಂಡು. ಹಂಗಾದ್ರೆ ನನ್ನಲ್ಲಿ ಬೆಳಕಿಲ್ವಾ? ನಿಜವಾಗ್ಲೂ ಇಲ್ಲ. ಹಲ್ಲೆಲೂಯಾ. ನೀನ್ ಬೆಳಕಾಗಿದ್ರೆ ಆ ಬೆಳಕಿಗೆ ಅನೇಕರು ಬರ್ತಾರಂತೆ. ಹಲ್ಲೆಲೂಯಾ.
ನೀನ್ ಬೆಳಕಾಗಿದ್ರೆ ಬೆಳಕನ್ನ ಹುಡುಕಿಕೊಂಡು ಕತ್ತಲಲ್ಲಿರೋರು ಕತ್ತಲ್ಲಿ ಬಿಟ್ಟು ಬೆಳಕಿದ್ರೆ ಬರ್ತಾರ. ಅವ್ರು ಬಂದು ನಿಂತುಕೊಂಡು ನೀನ್ ನೋಡುವಾಗ ನಿನ್ನಲ್ಲಿ ಕ್ರಿಸ್ತನನ್ನು ಅವ್ರು ಕಂಡುಕೋಬೇಕು. ಅದೇ ನಿನ್ ಕಣ್ಣಾಡಿ. ಅಲ್ಲೇ ಲೂಯ. ಅವ್ರು ಬರ್ತಾರೆ, ನಿನ್ನ ಹತ್ರ ಬರ್ತಾರೆ. ಬರುವಾಗ ನಿನ್ನ ನೋಡೋರಾಗಿರಬಾರ್ದು, ನಿನ್ನಲ್ಲಿ ಕ್ರಿಸ್ತನನ್ನ ಅವರು ನೋಡಿ ಆ ಕ್ರಿಸ್ತನನ್ನ ಅವರು ಸ್ವೀಕಾರ ಮಾಡುವಂತವ್ರು ಆಗಿರ್ಬೇಕು. ನೀನು ಕನ್ನಡಿ ಆಗಿರ್ಬೇಕು. ಅವ್ರು ಬಂದು ನಿಂತ್ಕೊಳ್ಳುವಾಗ ಅವ್ರು ಕಾಣಬಾರ್ದು, ಆ ಕನ್ನಡಿಯಲ್ಲಿ ಕ್ರಿಸ್ತನ್ ಕಾಣಬೇಕು. ಅಲ್ಲೇಲೂಯ. ಆ ಕನ್ನಡಿಯಲ್ಲಿ ಯೇಸು ಕಾಣಬೇಕು. ಆ ಯೇಸು ಕಾಣಬೇಕಾದ್ರೆ ನೀನು ವಾಕ್ಯದ ಒಳಗಡೆ ಬೇರೆ ಬಿಟ್ಟಿರ್ಬೇಕು. ಮಹಿಮೆ ಬಿಟ್ಟು ಜೀವಿಸಬಾರದು, ಕೃಪೆ ಬಿಟ್ಟು ಜೀವಿಸಬಾರದು, ಯೇಸುವನ್ನ ಬಿಟ್ಟು ಜೀವಿಸಬಾರದು. ಯೇಸುವಿನ ಒಳಗೆ ನೀನಿರಬೇಕು. ಅವಾಗ ಯೇಸು ನಿನ್ನ ಒಳಗಡೆ ಇರ್ತಾರ. ಪ್ರೈಸ್ ದಿ ಲಾರ್ಡ್. ರೆಡಿನಾ? ಬೆಳಕು ಏನಾಗುತ್ತೆ? ಪ್ರಕಾಶಿಸುತ್ತಾ. ಸದ್ಯ ಪ್ರಕಾಶ ಯಾರು ಇಲ್ಲ ಇಲ್ಲಿ. ಪ್ರಕಾಶ ಯಾರಾಗಿದ್ರೆ ಸಿಸ್ಟರ್ ಆ ಪ್ರಕಾಶ ನಾನೇ ಅಂತ ಎದ್ದೇಳ್ಬಿಟ್ರು. ಸ್ತೋತ್ರ. ನಮ್ಮ ಸಭೆಯಲ್ಲಿ ಸಮಾಧಾನ ಮಾತ್ರ ಇದೆ, ಶಾಂತಿ ಇಲ್ಲ ಅಂತ. ಓಹೋ, ನಮ್ಮ ಸಭೆಯಲ್ಲಿ ಸಮಾಧಾನ ಇದೆಯಂತೆ, ಅದಕ್ಕೆ ಪಾಪ ಅವ್ರಿಗೆ ಸಂತೋಷ ಇಲ್ಲ. ಸರಿ, ಸಮಾಧಾನ ಇದೆಯಂತೆ, ಅದಕ್ಕೆ ಅವ್ರ ಸಂತೋಷ ಇಲ್ಲ. ಶಾಂತಿ ಬೇಕಂತೆ. ಅಲ್ಲೇಲೂಯ. ಅರ್ಥ ಆಗಿಲ್ಲ? ನಮ್ಮ ಸಭೆಯಲ್ಲಿ ವಿಶ್ವಾಸಿ ಸಮಾಧಾನ ಮಾಡಿದ್ದಾರೆ, ಅವರಿಗೆ ಶಾಂತಿ ಬೇಕಂತೆ. ನಾನು ಸುಮ್ಮನೆ ಇದ್ದೆ, ಹೋಗಿ ಒಂದೇ ಒಂದು ಉಗುರಲ್ಲಿ ಪಾಸ್ನ ಕೆರೆದ್ಬಿಟ್ಟೆ. ಪಾಸ್ ಇರೋದನ್ನೆಲ್ಲ ತೆಗೆದು ನನ್ನ ಮೇಲೆ ಓದರ್ಬಿಟ್ರು ಅಂತ ಮನ್ಸಿಗೆ ಹಾಕೊಂಬೇಡ. ಅಲ್ಲೇಲೂಯ. ಬೆಳಕು ನಿನ್ನಲ್ಲಿದ್ರೆ ಬೆಳಕನ್ನ ಹುಡುಕಿ ಯಾರು ಬರ್ತಾರಂತೆ? ಅಲ್ಲೇಲೂಯ. ಇವತ್ತು ನೀನು ಕ್ರಿಸ್ತನನ್ನ ಸ್ವೀಕಾರ ಮಾಡಿ ಎಷ್ಟು ವರ್ಷ ಆಯ್ತು? ಸ್ವೀಕಾರ ಮಾಡಿ ನಿನ್ನ ಮನೆಗೆ ನೀನು ಹೋದೆ, ನಿನ್ನ ಊರಿಗೆ ನೀನು ಹೋದೆ. ಈಗ ನೀನೇನಾಗಿರ್ಬೇಕು? ಆ ಮನೆಗೆ, ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆ, ಆ ಊರಿಗೆ ನೀನು ಬೆಳಕಾಗಿರ್ಬೇಕು. ಇವತ್ತು ಎಷ್ಟು ಜನ ನಿನ್ನ ಮನೆಗೆ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಚರ್ಚ್ ಕರ್ಕೊಂಡು ಹೋಗು ಅಂತ ಹೇಳಿದಾರ? ನಿನ್ನನ್ನು ನೋಡಿದ್ರೆ, ನಿನ್ನ ಮನೆ ನೋಡಿದ್ರೆ ಅವ್ರ ಚರ್ಚ್ಗೆ ಬರೋಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಅಷ್ಟು ಸಮಸ್ಯೆಗಳು ನಿನ್ನ ಮನೆ ಒಳಗಡೆನೇ ಇದೆ, ಅಷ್ಟು ಹೋರಾಟಗಳು ನಿನ್ನ ಮನೆ ಒಳಗಡೆನೇ ಇದೆ. ಹಲ್ಲೆಲೂಯ. ನೀನ್ ಬೆಳಕಾಗಿ ಮಾರ್ಪಡಬೇಕು, ನೀನ್ ಮನೆ ಬೆಳಕಾಗಿ ಮಾರ್ಪಡಬೇಕು. ನೀನ್ ಮನೆ ಬೆಳಕಾಗಿ ಮಾರ್ಪಡುವಾಗ ಆ ಬೆಳಕಿಗೆ ಸುತ್ತಮುತ್ತಲಿರೋ ಮನೆಗಳು, ಜನಗಳು ಬರ್ತಾರೆ. ಇವತ್ತುವರೆಗೂ ನೀನು 2 ಕುಟುಂಬಗಳನ್ನ ರಕ್ಷಣೆ ಮಾಡಲು ನಡೆಸಕ್ಕಾಗಿಲ್ಲ ಅಂದ್ರೆ ಎಲ್ಲೋ ಬೆಳಕು ಕೊರತೆ, ಎಲ್ಲೋ ಬೆಳಕು ನಷ್ಟ, ಎಲ್ಲೋ ಬೆಳಕು ನಮ್ಮನ್ನ ಬಿಟ್ಟು ಹೋಗಿರೋ ಅನುಭವ ಇದೆ ಅಂತ ದೇವರು ಎಚ್ಚರಿಸ್ತಾ ಇದ್ದಾರ. ಇವತ್ತು ಬೆಳಕವರಾಗಿ ಮಾರ್ಪಡ್ರಿ. ಇವತ್ತು ಬೆಳಕು ಹೊಂದಿದವರಾಗಿ ಮಾರ್ಪಡ್ರಿ. ಬೆಳಕು ಹೊಂದಿಕೊಂಡು ನೀನು ಎಲ್ಲಿ ನಿಂತ್ಕೊಂತೀವಿ ಅಲ್ಲಿ ಜನಗಳು ಬರ್ತಾರೆ, ಅಲ್ಲಿ ಬಂದು ವಾಕ್ಯ ಕೇಳ್ತಾರೆ, ಅಲ್ಲಿ ಬಂದು ದೇವರ ಬಗ್ಗೆ ಕೇಳ್ತಾರೆ. ಅವರ ಕತ್ತಲೆಗೆ ಮತ್ತೆ ಹಿಂದಿರುಗಿ ಹೋಗಲ್ಲ, ಅವರು ಬೆಳಕಿನ ಒಳಗಡೆ ಬಂದು ಸೇರ್ತಾರೆ. ಅವರು ಕೂಡ ಬೆಳಕಿನವರಾಗಿ ಮಾರ್ಪಡ್ತಾರೆ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಎಸ್, ನಾನು ಕನ್ನಡಿ ಆಗಿರ್ಬೇಕು. ನಾನು ನಿಮ್ಮನ್ನು ಮರಿಬಾರ್ದು, ನಾನು ಕನ್ನಡಿ ಆಗಬೇಕು. ಕನ್ನಡಿಯಲ್ಲಿ ಜನಗಳು ನನ್ನ ಬಂದು ನೋಡುವಾಗ ನನ್ನನ್ನು ನೋಡಬಾರ್ದು, ಅವ್ರನ್ನ ಅವ್ರು ನೋಡ್ಕೊಳ್ಬಾರ್ದು. ಅವ್ರು ಬಂದು ನನ್ನಲ್ಲಿ ನೋಡುವಾಗ ನನ್ನಲ್ಲಿ ಕ್ರಿಸ್ತನನ್ನು ಅವ್ರು ನೋಡಬೇಕು. ಕ್ರಿಸ್ತನ ಸ್ವಭಾವ, ನಡವಳಿಕೆಯನ್ನು ಅವ್ರು ನೋಡಬೇಕು. ಕ್ರಿಸ್ತನ ಆ ಒಂದು ಕಾರ್ಯಗಳನ್ನು, ಕ್ರಿಸ್ತನ ಛಾಯೆಯನ್ನು ಅವರು ನೋಡುವಂಥವರಾಗಿರ್ಬೇಕಪ್ಪ. ನನ್ನ ಜೀವಿತ ಆ ರೀತಿ ಇವತ್ತು ಮಾರ್ಪಡಲಿ ದೇವರೇ. ಅದಕ್ಕಾಗಿ ಒಪ್ಪಿಸಿಕೊಟ್ಟಿದ್ದೇವೆ, ನಡೆಸರಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕರ್ತನ ಮೇಲೆ ನಿಲ್ಲಿಸಿ ಯಾರೋ ಒಬ್ರು ಪ್ರಾರ್ಥನೆ ಮಾಡ್ರಿ ಬೇಗ ಪಟ್ಟಂತ.